ನಮಸ್ಕಾರ ವೀಕ್ಷಕರೇ, ಸಿರಿ ಡಾಕ್ಟರ್ಸ್ ಲೈವ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯವಾದ ಸ್ವಾಗತ. ನಾನು ಮಧುಕಾಂತಿ. ವೀಕ್ಷಕರೇ, ನಮ್ಮ ದೇಹದ ಒಳಗಿರುವಂತಹ ಬಹುದೊಡ್ಡ ಅಂಗಗಳಲ್ಲಿ ಯಕೃತ್ತು ಅಥವಾ ಲಿವರ್ ಕೂಡ ಒಂದು. ಈ ಲಿವರ್ಗೆ ಬರುವಂತಹ ಸಾಕಷ್ಟು ಸಮಸ್ಯೆಗಳಿಗೆ, ಸಾಕಷ್ಟು ತೊಂದರೆಗಳಿಗೆ ನಾವೇ ಕಾರಣರಾಗಿರ್ತೀವಿ, ನಮ್ಮ ಲೈಫ್ ಸ್ಟೈಲ್ ಕಾರಣರಾಗಿರುತ್ತೆ ಅಂತ ಬಹಳಷ್ಟು ಜನ ಹೇಳ್ತಾರೆ. ಹಾಗಾದ್ರೆ ಲಿವರ್ಗೆ ಬರುವಂತಹ ಒಂದು ಸಮಸ್ಯೆಗಳಿಗೆ ಯಾವ ರೀತಿಯಾಗಿ ಸಮಸ್ಯೆಗಳು ಬರುತ್ತೆ, ಈ ಸಮಸ್ಯೆಗಳನ್ನ ಯಾವ ರೀತಿ ನಾವು ತೊಂದರೆಗಳನ್ನ, ಕಾಯಿಲೆಗಳನ್ನ ಗುಣಪಡಿಸೋದಕ್ಕೆ ಅಥವಾ ಬರೋದಕ್ಕೂ ಮುಂಚೆ ತಡಿಬೇಕು. ಜೊತೆಗೆ ಬಹಳವಾಗಿ ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್ ಅನ್ನುವಂಥ ಒಂದು ಪದವನ್ನ ಕೇಳಿದೀವಿ. ಲಿವರ್ ಟ್ರಾನ್ಸ್ಪ್ಲಾಂಟ್ ಯಾವ ಹಂತದಲ್ಲಿ ಮಾಡಬೇಕಾಗತ್ತೆ, ಯಾರಿಗೆ ಮಾಡಬೇಕಾಗತ್ತೆ, ನಿಜಕ್ಕೂ ಲಿವರ್ ಟ್ರಾನ್ಸ್ಪ್ಲಾಂಟ್ ಸಾಧ್ಯನಾ? ಈ ಎಲ್ಲ ಮಾಹಿತಿಗಳನ್ನ ಇವತ್ತಿನ ನಮ್ಮ ಸಿರಿ ಡಾಕ್ಟರ್ಸ್ ಲೈವ್ ನಲ್ಲಿ ನಮ್ಮೆಲ್ಲರೂ ಕೂಡ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ ನ ಸೀನಿಯರ್ ಕನ್ಸಲ್ಟೆಂಟ್, MCH ಸರ್ಜಿಕಲ್ ಹಾಗೆ ಗ್ಯಾಸ್ಟ್ರೋಎಂಟರಾಲಜಿ ಡಿಪಾರ್ಟ್ಮೆಂಟ್, HPB ಅಂಡ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಆಗಿರುವಂತ ಡಾಕ್ಟರ್ ಸುನಿಲ್ ಶನ್ವಿ ಸರ್ ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು. ಹಾಗೆ ವೀಕ್ಷಕರೇ, ನಿಮ್ಗೂ ಕೂಡ ಲಿವರ್ ಸಮಸ್ಯೆಗಳ ಕುರಿತಂತೆ ಅಥವಾ ನಿಮ್ಗೆ ಆಗ್ತಾ ಇರುವಂತಹ ದೇಹದ ಯಾವುದೇ ಒಂದು ಸಮಸ್ಯೆಗಳಲ್ಲಿ ಲಿವರ್ ಸಮಸ್ಯೆ ಇರ್ಬೋದು ಅನ್ನುವಂಥ ಡೌಟ್ಸ್ ಗಳಿದ್ರೆ, ಪ್ರಶ್ನೆಗಳಿದ್ರೆ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಡಾಕ್ಟರ್ ಇರ್ತಾರೆ, ಮಾತಾಡ್ಬೋದು. ಸರ್, ನಮ್ಮ ದೇಹದ ಒಳಗಿರುವಂತಹ ಅಂಗಗಳಲ್ಲಿ ಲಿವರ್ ಬಹುದೊಡ್ಡ ಅಂಗ ಅನ್ನುವಂಥದ್ದು ನಾವು ಕೇಳಿದ್ದೀವಿ. ಹಾಗಾದ್ರೆ ಲಿವರ್ಗೆ ಇರುವಂತಹ ಒಂದು ಫಂಕ್ಷನ್ಸ್ ಯಾವೆಲ್ಲ ಒಂದು ಸಮಸ್ಯೆಗಳಿಗೆ ಬರಬಹುದು ಅಥವಾ ಫಂಕ್ಷನ್ಸ್ ಏನ್ ಸರ್ ಲಿವರ್ದು? ಲಿವರ್ ನೂರಾರು ಫಂಕ್ಷನ್ಗಳನ್ನು ಮಾಡುತ್ತೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಾವೇನು ಊಟ ಮಾಡ್ತೀವಿ ಅದರದ್ದು ಅಬ್ಸಾರ್ಪ್ಷನ್ ಮಾಡುತ್ತೆ. ಅದಲ್ಲದೆ ಎನರ್ಜಿನ ಸ್ಟೋರ್ ಮಾಡುತ್ತೆ. ಇದಲ್ಲದೆ ಲಿವರು ನೂರಾರು ಥರದ ಹಾರ್ಮೋನ್ಗಳನ್ನು ಸಿಕ್ರೀಟ್ ಮಾಡುತ್ತೆ. ನಾವು ಊಟ ಮಾಡಿದ್ದನ್ನ ಜೀರ್ಣ ಮಾಡಲಿಕ್ಕೆ ಜ್ಯೂಸ್ ಬೇಕಾಗುತ್ತೆ, ಪಿತ್ತ ಅಂತೀವಿ ಅಥವಾ ಬಾಯಿಲ್ ಅಂತ ಹೇಳ್ತೀವಿ, ಅದನ್ನ ಸಿಕ್ರೀಟ್ ಮಾಡುತ್ತೆ. ಇದಲ್ಲದೆ ಹ್ಯೂಮನ್ ವೈಟಾಲಿಟಿ ಮೇಂಟೈನ್ ಮಾಡಲಿಕ್ಕೆ ಯಾವ್ಯಾವ ಫಂಕ್ಷನ್ ಬೇಕಲ್ಲ ಅದೆಲ್ಲ ಫಂಕ್ಷನ್ಸ್ ಲಿವರ್ ಮಾಡುತ್ತೆ. ಶರೀರ ಫಂಕ್ಷನ್ ಮಾಡಲಿಕ್ಕೆ, ನಮ್ಮ ದೇಹ ಫಂಕ್ಷನ್ ಮಾಡಲಿಕ್ಕೆ ತುಂಬ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ ಬಾಡಿಯಲ್ಲಿ. ಆಸ್ ಅ ಬೈ ಪ್ರಾಡಕ್ಟ್ ಆಫ್ ದೋಸ್ ರಿಯಾಕ್ಷನ್ಸು ಟಾಕ್ಸಿನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಲಿವರು ಈ ಟಾಕ್ಸಿನ್ಸ್ಗಳನ್ನ ಡಿಟಾಕ್ಸಿಫೈ ಮಾಡುತ್ತೆ. ಸೊ ದೀಸ್ ಆರ್ ದ ಫ್ಯೂ ಫಂಕ್ಷನ್ಸ್, ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ಲಿವರ್. ಓಕೆ ಸರ್, ಹಾಗಾದ್ರೆ ನಾವು ತಿಂದಿರುವಂತ ಎಲ್ಲ ಆಹಾರಗಳನ್ನ ಅಥವಾ ನಾವೇನಾದ್ರೂ ಪಾಯ್ಸನ್ಸ್ ಅಥವಾ ಯಾವ್ದಾದ್ರು ಆಹಾರದಲ್ಲಿ ತಗೊಳ್ತಾ ಇದ್ರೆ ಅದೆಲ್ಲವೂ ಕೂಡ ಕ್ಲಾರಿಫೈ ಮಾಡೋದು ಲಿವರೇನಾ? ಡಿಟಾಕ್ಸಿಫೈ ಲಿವರ್ ಮಾಡುತ್ತೆ. ಓಕೆ, ನಾವು ತಿನ್ನುವಂತ ಆಹಾರದಲ್ಲಿರುವಂತಹ ಎಲ್ಲ ಟಾಕ್ಸಿನ್ಸ್ನು ಕೂಡ. ಹೌದು. ಓಕೆ ಸರ್, ಹಾಗಾದ್ರೆ ಲಿವರ್ಗೆ ಯಾವೆಲ್ಲ ಸಮಸ್ಯೆಗಳು ಬರಬಹುದು ಸರ್? ಲಿವರ್ ಸಮಸ್ಯೆಗಳನ್ನು ಬ್ರಾಡ್ ಆಗಿ ನಾವು 4 ತರ ಕ್ಲಾಸಿಫೈ ಮಾಡಬಹುದು. ಮೊದಲನೇದಾಗಿ ಅಕ್ಯೂಟ್ ಲಿವರ್ ಫೇಲ್ಯೂರ್ ಅಂತ ಹೇಳ್ತೇವೆ. ಎರಡನೇದಾಗಿ ಕ್ರಾನಿಕ್ ಲಿವರ್ ಡಿಸೀಸ್ ಅಂತ ಹೇಳ್ತೇವೆ. ಕ್ರಾನಿಕ್ ಲಿವರ್ ಡಿಸೀಸ್ ಅಂದ್ರೆ ದೀರ್ಘಕಾಲದ ಯಕೃತ್ತನ ಡಿಸಾರ್ಡರು ಅಥವಾ ಡಿಸೀಸ್ ಅಂತ. ಮೂರನೇದಾಗಿ ಪೇಷಂಟ್ ಅಲ್ಲಿ ಆನುವಂಶಿಕವಾಗಿ ಅಥವಾ ಜೆನೆಟಿಕ್ ಅಂತ ಹೇಳ್ತೀವಿ, ಆ ಥರದ ಲಿವರ್ದ ಪ್ರಾಬ್ಲಮ್ ಇರ್ಬೋದು. ನಾಲ್ಕನೇದಾಗಿ ಲಿವರ್ ಅಲ್ಲಿ ಕ್ಯಾನ್ಸರ್ ಆಗ್ಬೋದು. ಸೊ ಇವು 4 ವೆರಿ ಕಾಮನ್ಲಿ ಸೀನ್ ಲಿವರ್ ಪ್ರಾಬ್ಲಮ್ಸ್. ಸರ್, ನೀವೇ ಹೇಳ್ತಾ ಇದ್ರಿ ಪಿತ್ತದ ಸಮಸ್ಯೆಗಳಿರ್ಬೋದು ಅಂತ. ಸಾಕಷ್ಟು ಜನ ಹೇಳ್ತಾರೆ ನಂಗೆ ಪಿತ್ತದ ಸಮಸ್ಯೆ ಇದೆ, ಮತ್ತೆ ಬೆಳಗ್ಗೆ ಎದ್ರೆ ಈ ರೀತಿ ವಾಂತಿ ಎಲ್ಲ ಆಗ್ತಾ ಇರುತ್ತೆ ಅಂತ. ಇದಕ್ಕೂ ಲಿವರ್ಗೂ ಸಂಬಂಧ ಇದೆಯಾ? ತುಂಬಾ ಜನ ಪೇಷಂಟ್ ಹತ್ರ ಬರ್ತಾರೆ ಈ ತರ ಇಶ್ಯೂಸ್ ತಕೊಂಡು. ಬಟ್ ನಾವು ಅರ್ಥ ಏನ್ ಮಾಡ್ಕೋಬೇಕಂದ್ರೆ ಪಿತ್ತ ಕೋಶದ ಪ್ರಾಬ್ಲಮ್ಸ್ ಬೇರೆ, ಯಕೃತ್ತನ ಪ್ರಾಬ್ಲಮ್ ಬೇರೆ. ಅವೆರಡು ತುಂಬಾ ಹತ್ರ, ಎರಡು ಪಿತ್ತಜನಕಾಂಗ ಮತ್ತು ಲಿವರು ತುಂಬಾ ಹತ್ರ, ಎರಡು ಆರ್ಗನ್ಸ್ ತುಂಬಾ ಹತ್ರ ಇವೆ. ಲಿವರ್ ಪ್ರಾಬ್ಲಮ್ಸು ಪಿತ್ತಕೋಶದ ಪ್ರಾಬ್ಲಮ್ಗೆ ಕಾರಣ ಇರ್ಬೋದು. ಬಟ್ ಆದ್ರೆ ಈ ಪಿತ್ತದ ಪ್ರಾಬ್ಲಮ್ ಇದೆಯಲ್ಲ, ಜನರಲ್ ಕಾಮನ್ ಆಗಿ ಬಂದು ಹೇಳ್ತಲ್ಲ ನಂಗೆ ಪಿತ್ತ ಆಗ್ತಾ ಇದೆ ಅಂತ ಹೇಳಿ, ಅದು ಜನರಲಿ ಪಿತ್ತ ಜನಕಾಂಗಕ್ಕೆ ಸಂಬಂಧಪಟ್ಟಿದ್ದೇ ಹೊರತು ಲಿವರ್ಗೆ ಸಂಬಂಧಪಟ್ಟಿದ್ದಲ್ಲ. ನೀವು ಈ ಪ್ರಾಬ್ಲಮ್ ತುಂಬಾ ಕಾಮನ್ ಆಗಿ ಜನ ಬಂದು ಕೇಳ್ತಾರೆ ನನಗೆ. ಅವರು ಮಾರ್ನಿಂಗು ತಮ್ಮ ಗಂಟಲ್ಲಿ ಬೊಟ್ಟು ಹಾಕೊಂಡು ಅವ್ರು ವಾಂತಿ ಮಾಡ್ತಾರೆ. ಸೊ ಇದೊಂಥರ ನಾನು ಸರಿ ಅಲ್ಲ ಅಂತ ತಿಳ್ಕೊತೇನೆ. ಒಂಥರ ಮೂಢನಂಬಿಕೆ ಜನರಿಗೆ. ಪಿತ್ತ ಏನಿದೆಯಲ್ಲ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಜ್ಯೂಸ್ ಫಾರ್ ಡೈಜೆಷನ್. ನಾವೇನು ಊಟ ಮಾಡ್ತೀವಿ ಅದನ್ನ ಜೀರ್ಣ ಮಾಡಲಿಕ್ಕೆ ಪಿತ್ತ ಎಂಬುದು ಒಂದು ತುಂಬಾ ಇಂಪಾರ್ಟೆಂಟ್ ಜ್ಯೂಸ್. ಅದು ರಿಫ್ಲಕ್ಸ್ ಆದ್ರೆ ಸ್ಟಮಕ್ ಅಲ್ಲಿ ಆಡ್ ಟೈಮಲ್ಲಿ ನಿಮಗೆ ಗ್ಯಾಸ್ಟ್ರೈಟಿಸ್ ಎಲ್ಲ ಆಗ್ಬೋದು. ಬಟ್ ಬೊಳ್ಳನ್ನು ಹಾಕಿ ವಾಂತಿ ಮಾಡಿ ಅದನ್ನು ಹೊರಗೆ ತರೋದ್ರಲ್ಲಿ ಅದು ಸರಿ ಅಲ್ಲ. ಅನ್ನೆಸೆಸರಿ ವಾಂತಿ ಇಂಡ್ಯೂಸ್ ಮಾಡೋದ್ರಿಂದ
ಬೇರೆ ತರ ಪ್ರಾಬ್ಲಮ್ ಆಗ್ಬೋದು, ಇಸೋಫೇಜೈಟಿಸ್ ಎಲ್ಲ ಆಗ್ಬೋದು. ಸೊ ಅದನ್ನ ಅವಾಯ್ಡ್ ಮಾಡಬೇಕು ಆದಷ್ಟು. ಓಕೆ ಸರ್, ಈಗ ತುಂಬಾ ಜನಕ್ಕೆ ಈ ಜಾಂಡಿಸ್ ಸಮಸ್ಯೆ ಪದೇ ಪದೇ ಕಾಣಿಸ್ಕೊಳ್ತಾ ಇರುತ್ತೆ. ಯಾವ ಕಾರಣಕ್ಕೆ ಈ ಒಂದು ಸಮಸ್ಯೆಗಳು ಬರ್ಬೋದು ಸರ್? ತುಂಬಾ ಉತ್ತಮವಾದ ಪ್ರಶ್ನೆ. ಲಿವರ್ ಅಲ್ಲಿ ಯಾವುದೇ ತರ ಪ್ರಾಬ್ಲಮ್ ಆದ್ರೆ ಜನರಲಿ ಜಾಂಡಿಸ್ ಕಂಡು ಬರುತ್ತೆ. ಇನ್ನೊಂದು ಅರ್ಥ ಮಾಡ್ಕೋಬೇಕಂದ್ರೆ, ಪಿತ್ತಕೋಶದಲ್ಲಿ ಪ್ರಾಬ್ಲಮ್ ಇದ್ರೇನು, ಪಿತ್ತ ನಾಳದಲ್ಲೂ ಪ್ರಾಬ್ಲಮ್ ಇದ್ರೇನು, ಅಥವಾ ಪ್ಯಾಂಕ್ರಿಯಸ್ ಅಲ್ಲೂ ಪ್ರಾಬ್ಲಮ್ ಇದ್ರೇನು ನಿಮ್ಗೆ ಜಾಂಡಿಸ್ ಬರ್ಬೋದು, ಕಾಮಾಲೆ ಬರ್ಬೋದು. ಸೊ ನಾವು ಇವತ್ತಿನ ಈ ಪ್ರೋಗ್ರಾಮ್ ಅಲ್ಲಿ ಯಕೃತ್ತಿಗೆ ಸಂಬಂಧಿತ ಕಾಮಾಲೆ ಅಥವಾ ಜಾಂಡಿಸ್ ಬಗ್ಗೆ ಹೆಚ್ಚು ಮಾತಾಡುವ. ಲಿವರ್ ಅಲ್ಲಿ ಏನೇ ಪ್ರಾಬ್ಲಮ್ ಇದ್ರೇನು ಫಸ್ಟ್ ಪೇಷಂಟಿಗೆ ಜಾಂಡಿಸ್ ಕಂಡು ಬರ್ಬೋದು. ಜಾಂಡಿಸ್ಗೆ ಸಾವಿರಾರು ಕಾರಣ ಇದೆ. ಅದೇ ತರ ಏಜ್ ಗ್ರೂಪ್ ವೈಸು ಜಾಂಡಿಸ್ಗೆ ಕಾರಣ ಚೇಂಜ್ ಆಗುತ್ತೆ. ಚಿಕ್ಕ ಮಕ್ಕಳು ಹುಟ್ಟಿದ ಕೂಡಲೇ ಕೆಲವು ಜನರಿಗೆ ಕಾಮಾಲೆ ಕಂಡು ಬರುತ್ತೆ, ಅದು ಆಟೋಮೆಟಿಕ್ಲಿ ರಿಸಾಲ್ವ್ ಆಗುತ್ತೆ ಸ್ವಲ್ಪ ದಿನ ಆದ ನಂತರ. ಬಟ್ ಮಕ್ಕಳಲ್ಲಿ ಜಾಂಡೀಸು ಹುಟ್ಟಿದ ನಂತರ ಒಂದ್ ವೇಳೆ ಕಮ್ಮಿ ಆಗ್ಲಿಲ್ಲ, ಅಥವಾ ಅವರಿಗೆ 2 ತಿಂಗಳು 3 ತಿಂಗಳು ಆದ ನಂತರ ಕಾಮಾಲೆ ಕಂಡು ಬಂದ್ರೆ ನೀವು ನಿಮ್ ಡಾಕ್ಟರ್ಗೆ ಕಾಣಬೇಕು. ಅವ್ರದ್ದು ಪಿತ್ತ ನಾಳಿಯಲ್ಲಿ ಏನಾದ್ರು ಪ್ರಾಬ್ಲಮ್ ಇರ್ಬೋದು. ಯಕೃತ್ತೇನು ಪಿತ್ತ ಜ್ಯೂಸ್ ಮಾಡುತ್ತೆ, ಅದು ಕರಳಲ್ಲಿ ಹರಿದು ಹೋಗ್ತಾ ಇಲ್ಲ, ಆ ಕಾರಣದಿಂದ ಜಾಂಡಿಸ್ ಆಗ್ಬೋದು. ಸ್ವಲ್ಪ ದೊಡ್ಡವರಾದ ನಂತರ 8-10 ವರ್ಷ ಅಥವಾ 12 ವರ್ಷ ಆದ ನಂತರ ಜೆನೆಟಿಕ್ ಪ್ರಾಬ್ಲಮ್, ಆನುವಂಶಿಕ ಪ್ರಾಬ್ಲಮ್ ಅಂತ ಇರುತ್ತೆ, ವಿಲ್ಸನ್ಸ್ ಡಿಸೀಸು, ಈ ತರ ಎಲ್ಲ ಪ್ರಾಬ್ಲಮ್ ಇದ್ರೆ ಜನರಿಗೆ ಕಾಮಾಲೆ ಆಗ್ಬೋದು. ಯಾರು ವ್ಯಸನ ಮಾಡ್ತಿರ್ತಾರೆ, ಅಂದ್ರೆ ಆಲ್ಕೋಹಾಲ್ ಮದ್ಯಪಾನ ಮಾಡ್ತಿರ್ತಾರೆ, ಅವರಲ್ಲಿ ಕಾಮಾಲೆ ಕಂಡು ಬಂದ್ರೆ ಅವರಿಗೆ ಕ್ರಾನಿಕ್ ಲಿವರ್ ಡಿಸೀಸ್ ಅಂತ ಇರ್ಬೋದು. ಯಂಗ್ ಫಿಮೇಲ್ಸು ಅವರಲ್ಲಿ ಜಾಂಡೀಸ್ ಕಂಡು ಬಂದ್ರೆ ಆಟೋಇಮ್ಯೂನ್ ಹೆಪಟೈಟಿಸ್ ಅಂತ ಪ್ರಾಬ್ಲಮ್ ಇರುತ್ತೆ, ಆ ಕಾರಣದಿಂದ ಇರ್ಬೋದು. ಅದಲ್ಲದೆ ಫ್ರೀಕ್ವೆಂಟ್ ಆಗಿ ಜನ ಟ್ರಾವೆಲ್ ಮಾಡ್ತಾರೆ, ಅವರಲ್ಲಿ ಸಡನ್ ಆಗಿ ಜಾಂಡೀಸ್ ಕಂಡು ಬಂದ್ರೆ ಹೆಪಟೈಟಿಸ್ ಎ ಅಥವಾ ಹೆಪಟೈಟಿಸ್ ಇ ಇರ್ಬೋದು. ಇದಲ್ಲದೆ ತುಂಬಾ ಜನರಿಗೆ ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಅಂತ ಒಂದು ಪ್ರಾಬ್ಲಮ್ ಇದೆ. ಈಗ ಕಮ್ಮಿ ಆಗಿದೆ, ಬಿಕಾಸ್ ಹೆಪಟೈಟಿಸ್ ಬಿಗೆ ಚುಚ್ಚುಮದ್ದು ಇದೆ, ಈಗ ಮಕ್ಕಳಿಗೆ ಚುಚ್ಚುಮದ್ದು ಹಾಕ್ತಾ ಇದ್ದಾರೆ. ಹೆಪಟೈಟಿಸ್ ಸಿಗೆ ಚೆನ್ನಾಗಿರೋ ಟ್ರೀಟ್ಮೆಂಟ್ ಇದೆ. ಬಟ್ ಅವೆಲ್ಲ ಡಯಾಗ್ನೋಸ್ ಆಗಿಲ್ಲ ಅಂದ್ರೆ ಪೇಷಂಟ್ 20 ಇಯರ್ಸ್ 30 ಇಯರ್ಸ್ ಏಜ್ ಆದಾಗ ಕಾಮಾಲೆ ಆಗ್ಬೋದು. ಸೊ ಲಿವರ್ದು ಯಾವುದೇ ಪ್ರಾಬ್ಲಮ್ ಆದ್ರೂ ಕಾಮಾಲೆ ಒಂದು ಇಂಪಾರ್ಟೆಂಟ್ ಸಿಂಪ್ಟಮು. 100 ಕಾರಣ ಇದೆ, ನೀವು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಅವರಿಗೆ ತೋರಿಸ್ಬೇಕು. ಅವರು ಟೆಸ್ಟ್ಗಳನ್ನ ರನ್ ಮಾಡ್ತಾರೆ, ಅದಾದ ನಂತರ ನಿಮ್ಗೆ ಹೇಳ್ತಾರೆ ನಿಮ್ಗೆ ಯಾವ ಕಾರಣಕ್ಕೆ ಕಾಮಾಲೆ ಇದೆ, ಅದನ್ನ ಮುಂದೆ ನಾವು ಹೇಗೆ ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ನಿಮ್ಗೆ ಡಾಕ್ಟರ್ ಹೇಳ್ತಾರೆ. ಓಕೆ ಸರ್, ಚಿಕ್ಕ ಮಕ್ಕಳಲ್ಲಿ ನಾವು ನೋಡಿದ್ವಿ ತುಂಬಾ ಸತಿ ಅವ್ರು ಬೇರೆ ಕಡೆ ಹೋಗಿ ಬಂದಾಗ, ನೀವ್ ಹೇಳಿದ್ರಿ ಟ್ರಾವೆಲ್ ಮಾಡಿ ಬಂದಾಗ ಅಂತ, ಆ ರೀತಿ ಎಲ್ಲ ಆದಾಗ ಅಥವಾ ಫುಡ್ ಪಾಯ್ಸನ್ ಆದಾಗ್ಲೂ ಕೂಡ ಈ ಜಾಂಡಿಸ್ ಕಾಣಿಸ್ಕೊಳ್ಳುತ್ತೆ. ಇದು ಯಾಕೆ ಸರ್? ಅದೇ ಹೆಪಟೈಟಿಸ್ ಎ ಮತ್ತು ಇ ಚಿಕ್ಕ ಮಕ್ಕಳಂತಲ್ಲ, ಚಿಕ್ಕ ಮಕ್ಕಳು ಆಗ್ಬೋದು, ಅಡಲ್ಟ್ಸ್ ಎಲ್ಲ ಆಗ್ಬೋದು, ಯಾರಿಗೂ ಆಗ್ಬೋದು, ಒಂಥರ ವೈರಸ್ ಪ್ರಾಬ್ಲಮ್ ಅದು. ನೀವು ಹೊರಗೆ ಊಟ ಮಾಡಿದ್ರೆ ಅಥವಾ ನೀವು ನೀರು ಇನ್ಫೆಕ್ಟ್ ಆಗಿದ್ರೆ ಹೆಪಟೈಟಿಸ್ ಎ ಅಥವಾ ಇ ಅಂತ, ಆ ಟೈಮಲ್ಲಿ ನಿಮ್ಗೆ ಹೆಪಟೈಟಿಸ್ ಎ ಅಥವಾ ಇ ಆದರೆ ಲಿವರಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಅಕ್ಯೂಟ್ ಹೆಪಟೈಟಿಸ್ ಅಂತ ಹೇಳ್ತೇವೆ. ಅದಾದ ನಂತರ ಇಟ್ ವಿಲ್ ಪ್ರೆಸೆಂಟ್ ಆಸ್ ಜಾಂಡಿಸ್, ಕಾಮಾಲೆ ಆಗಿ ಪ್ರೆಸೆಂಟ್ ಆಗುತ್ತೆ. ಓಕೆ ಸರ್, ಹಾಗಾದ್ರೆ ಈ ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ? ಲಿವರ್ಗೆ ಸಮಸ್ಯೆ ಇದೆ ಅಂತ ನಮಗೆ ಗೊತ್ತಾಗಬೇಕು ಅಂದ್ರೆ ಯಾವೆಲ್ಲ ಲಕ್ಷಣಗಳಿರುತ್ತೆ, ಯಾವೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ? ತುಂಬಾ ಉತ್ತಮವಾದ ಪ್ರಶ್ನೆ. ಬಟ್ ಅಗೇನ್ ನಾವು ಈ ಕಾರ್ಯಕ್ರಮ ಸ್ಟಾರ್ಟ್ ಆದಾಗ 4 ತರ ಪ್ರಾಬ್ಲಮ್ ಅಂತ ಹೇಳಿದ್ವಿ ಲಿವರ್ ಅಲ್ಲಿ ಆಗ್ಬೋದು. ಅದೇ ತರ ಸಿಂಪ್ಟಮ್ ಬೇರೆ ಬೇರೆ ಇರುತ್ತೆ. ಅಕ್ಯೂಟ್ ಲಿವರ್ ಫೇಲ್ಯೂರ್ ಅಂದ್ರೆ ಪೇಷಂಟ್ ನಾರ್ಮಲ್ ಆಗಿರ್ತಾರೆ, ಅವರಿಗೆ ಫಾರ್ ಎಕ್ಸಾಂಪಲ್ ನಾವು ತುಂಬಾ ಕಾಮನ್ ಆಗಿ ನೋಡೋದಂದ್ರೆ ರ್ಯಾಟಾಲ್ ಪಾಯ್ಸನ್. ಸೊ ಜನ ಯಾವುದೋ ಒಂದು ಕಾರಣಕ್ಕಾಗಿ ಪಾಯ್ಸನ್ ತಗೊಂಡ್ಬಿಡ್ತಾರೆ. ಇವತ್ತು ಚೆನ್ನಾಗಿದ್ದಾರೆ, ಸಡನ್ಲಿ ಏನೋ ಒಂದು ಕಾರಣ ಆಗಿ ರ್ಯಾಟಾಲ್ ಪಾಯ್ಸನ್ ತಗೋತಾರೆ, ಅವರಿಗೆ ಸಡನ್ಲಿ ಲಿವರ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇದು ಅಕ್ಯೂಟ್ ಲಿವರ್ ಫೇಲ್ಯೂರ್. ಪ್ರೆಸೆಂಟೇಷನ್ ಹಾಗೆ ಇರುತ್ತೆ, ಚೆನ್ನಾಗಿದ್ರು ಪೇಷಂಟ್ ಏನೋ ಪಾಯ್ಸನ್ ತಗೊಂಡ್ರು, ಅದಾದ ನಂತರ ಕಾಮಾಲೆ ಆಗ್ತಾ ಇದೆ, ಸಡನ್ಲಿ ಅನ್ಕಾನ್ಶಿಯಸ್ ಆಗಿದ್ದಾರೆ. ಸೊ ದಟ್ ಈಸ್ ಒನ್ ಟೈಪ್ ಆಫ್ ಪ್ರೆಸೆಂಟೇಷನ್, ಅಕ್ಯೂಟ್ ಲಿವರ್ ಫೇಲ್ಯೂರ್ ಅಂತ. ಎರಡನೇದಾಗಿ ಕ್ರಾನಿಕ್ ಲಿವರ್ ಡಿಸೀಸ್. ಕ್ರಾನಿಕ್ ಲಿವರ್ ಡಿಸೀಸ್ ಇಟ್ ಈಸ್ ವೆರಿ ಕಾಮನ್ ಇನ್ ಅವರ್ ಪ್ರಾಕ್ಟೀಸ್. ನಾವು ತುಂಬಾ ಕಾಮನ್ ಆಗಿ ಈ ಪ್ರಾಬ್ಲಮ್ ಅನ್ನ ನೋಡ್ತೇವೆ. ಮದ್ಯ ವ್ಯಸನ ಮಾಡೋರು ಅವರಲ್ಲಿ ತುಂಬಾ ಕಾಮನ್. ಇದನ್ನ ದೀರ್ಘಕಾಲದ ಯಕೃತ್ತಿನ ಪ್ರಾಬ್ಲಮ್ ಅಂತಾನು ಹೇಳ್ಬೋದು ಕ್ರಾನಿಕ್ ಲಿವರ್ ಡಿಸೀಸ್. ಅವ್ರು ಹೇಗೆ ಪ್ರೆಸೆಂಟ್ ಮಾಡ್ತಾರಂದ್ರೆ, ಪೇಷಂಟ್ ತುಂಬಾ ವರ್ಷದಿಂದ ಆಲ್ಕೋಹಾಲ್ ಕುಡಿತಾ ಇದ್ದಾರೆ, ಅವರಿಗೆ ಸ್ಲೋ ಆಗಿ ವೀಕ್ನೆಸ್ ಆಗ್ತಾ ಇದೆ, ಅವರಿಗೆ ಸ್ಲೋ ಆಗಿ ಕಾಮಾಲೆ ಕಂಡು ಬರ್ತಾ ಇದೆ, ಹೊಟ್ಟೆಯಲ್ಲಿ ನೀರು ತುಂಬ್ತಾ ಇದೆ, ಕಾಲಲ್ಲಿ ಬಾವು ಬರ್ತಾ ಇದೆ, ಅರಳು ಮರಳು ಅಂತ ಹೇಳ್ತೀವಿ. ಅವರು ಡೇ ಟೈಮಲ್ಲಿ ಮಲಗ್ತಾರೆ, ರಾತ್ರಿ ಟೈಮಲ್ಲಿ ಮಲಗಲ್ಲ, ಹೆಪಾಟಿಕ್ ಎನ್ಸೆಫಾಲೋಪತಿ ಅಂತ ಹೇಳ್ತೇವೆ.
ಇದೇ ತರ ಸ್ಲೋಲಿ ಅವರಿಗೆ ಕಿಡ್ನಿಯಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಹೆಪಟೋರಿನಲ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಕ್ರಿಯಾಟಿನಿನ್ ಜಾಸ್ತಿ ಆಗುತ್ತೆ, ಯೂರಿನ್ ಸರಿಯಾಗಿ ಪಾಸ್ ಆಗಲ್ಲ. ಸೊ ದೀಸ್ ಆರ್ ದ ಕಾಮನ್ ಸಿಂಪ್ಟಮ್ಸ್ ಆಫ್ ಕ್ರಾನಿಕ್ ಲಿವರ್ ಡಿಸೀಸ್. ಆನುವಂಶಿಕವಾಗಿ ಲಿವರ್ ಪ್ರಾಬ್ಲಮ್ ಇದ್ರೆ ದೇ ವಿಲ್ ಆಲ್ಸೋ ಪ್ರೆಸೆಂಟ್ ಆಸ್ ಕ್ರಾನಿಕ್ ಲಿವರ್ ಡಿಸೀಸ್. ನಾಲ್ಕನೇದಾಗಿ ಲಿವರ್ ಟ್ಯೂಮರ್ಸು. ಲಿವರ್ ಟ್ಯೂಮರ್ಸು ಜನರಲಿ ಅರ್ಲಿ ಸ್ಟೇಜ್ ಅಲ್ಲಿ ಕಂಡು ಹಿಡಿಯೋದು ಡಿಫಿಕಲ್ಟ್. ಸೊ ಜನರಲಿ ಪೇಷಂಟ್ ಸ್ವಲ್ಪ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಬರ್ತಾರೆ. ಬಟ್ ಫಾರ್ಚುನೇಟ್ಲಿ ಯಾವುದೇ ಒಂದು ಬೇರೆ ಕಾರಣಕ್ಕಾಗಿ ನಿಮ್ದು ಅಲ್ಟ್ರಾಸೌಂಡ್ ಅಥವಾ CT ಸ್ಕ್ಯಾನ್ ಮಾಡಿದಾಗ ಆ ಟೈಮಲ್ಲಿ ಆ ಲಿವರ್ ಅಲ್ಲಿ ಗಂಟಿದ್ರೆ ಅದು ಸಡನ್ಲಿ ನಿಮ್ಗೆ ಕಂಡು ಬರ್ಬೋದು, ಇಫ್ ಯು ಆರ್ ಲಕ್ಕಿ. ಒಂದ್ ವೇಳೆ ಲೇಟ್ ಸ್ಟೇಜ್ ಅಲ್ಲಿ ಇದ್ರೆ ಪೇಷಂಟ್ ಜನರಲಿ ವೇಗ್ ಸಿಂಪ್ಟಮ್ಸ್ ಲೈಕ್ ತೂಕ ಕಮ್ಮಿ ಆಗ್ತಾ ಇದೆ, ನನಗೆ ಹೊಟ್ಟೆ ಹಸಿತಾ ಇಲ್ಲ, ಈ ತರ ಸಿಂಪ್ಟಮ್ ಅಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಇನ್ನೊಂದು ನಾವ್ ಏನ್ ಅರ್ಥ ಮಾಡ್ಕೋಬೇಕಂದ್ರೆ ಪೇಷಂಟ್ಸ್ ಹೂ ಹ್ಯಾವ್ ಕ್ರಾನಿಕ್ ಲಿವರ್ ಡಿಸೀಸ್, ಎಸ್ಪೆಷಲಿ ವಿತ್ ಹೆಪಟೈಟಿಸ್ C or ಹೆಪಟೈಟಿಸ್ B, ದೇ ಆರ್ ಪ್ರೋನ್ ಫಾರ್ ಲಿವರ್ ಟ್ಯೂಮರ್ಸ್. ಸೊ ನಿಮ್ಗೆ ಹೆಪಟೈಟಿಸ್ B ಇದೆ ಅನ್ನೋದು ಗೊತ್ತಿದ್ರೆ ನೀವು ರೆಗ್ಯುಲರ್ ಆಗಿ ಟೆಸ್ಟ್ ಮಾಡಿಸ್ತಾ ಇರಬೇಕು. ಸೊ ದಟ್ ನಿಮ್ಗೆ ಒಂದ್ ವೇಳೆ ಲಿವರ್ ಟ್ಯೂಮರ್ ಆದ್ರೆ ನಾವು ಅರ್ಲಿ ಸ್ಟೇಜ್ ಅಲ್ಲಿ ಕಂಡುಹಿಡಿಬಹುದು. ಅದೇ ತರ ಮದ್ಯಪಾನ ವ್ಯಸನೆ ಮಾಡಿ ಪೇಷಂಟ್ ಅಲ್ಲಿ ಆಲ್ರೆಡಿ ಕ್ರಾನಿಕ್ ಲಿವರ್ ಡಿಸೀಸ್ ಸ್ಟಾರ್ಟ್ ಆದ್ರೆ ಅವ್ರನ್ನ ನಾವು ರೆಗ್ಯುಲರ್ ಫಾಲೋ ಅಪ್ ಮಾಡಿದ್ರೆ ಅವರಲ್ಲೂ ಲಿವರ್ ಅಲ್ಲಿ ಟ್ಯೂಮರ್ ಆದ್ರೆ ನಾವು ಬೇಗ ಕಂಡುಹಿಡಿಬಹುದು. ಎಸ್ ಡಾಕ್ಟರ್, ಈಗ ತುಂಬಾ ಜನಕ್ಕೆ ಫ್ಯಾಟಿ ಲಿವರ್ ಆಗಿದೆ ಅನ್ನೋದು ಕೇಳಿದೀವಿ. ಯಾವ ಕಾರಣಕ್ಕಾಗುತ್ತೆ, ಏನಿದು ಫ್ಯಾಟಿ ಲಿವರ್ ಅಂತ? ಫ್ಯಾಟಿ ಲಿವರ್ ಅಂದ್ರೆ ನಿಮ್ದು ಲಿವರ್ ಅಲ್ಲಿ ಬೊಜ್ಜಿನ ಅಕ್ಯುಮುಲೇಷನ್ ಆಗಿದೆ ಅಂತ ಅರ್ಥ. ಫ್ಯಾಟ್ ಅಕ್ಯುಮುಲೇಷನ್ ಆಗಿದೆ ಅಂತ, ಸಿಂಪಲ್ ಅದು. ಈಗಿನ ಟೈಮಲ್ಲಿ ಇವತ್ತಿನ ದಿನ ಬೆಂಗಳೂರು ಅಂತ ದೊಡ್ಡ ಊರಲ್ಲಿ ನೀವು 4 ಜನರ ಅಲ್ಟ್ರಾಸೌಂಡ್ ಮಾಡಿದ್ರೆ ಅದರಲ್ಲಿ ಇಬ್ಬರಲ್ಲಿ ಲಿವರ್ ಅಲ್ಲಿ ಫ್ಯಾಟ್ ಇದೆ ಅಂತ ಬರುತ್ತೆ ಜನರಲಿ. ಸೊ 50% ಇನ್ಸಿಡೆನ್ಸ್ ಇದೆ. ಫ್ಯಾಟ್ ಈಸ್ ಟಾಕ್ಸಿಕ್ ಟು ದ ಬಾಡಿ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಫ್ಯಾಟ್ ಈಸ್ ಟಾಕ್ಸಿಕ್ ಟು ದ ಬಾಡಿ. ಲಿವರ್ ಅಲ್ಲಿ ಫ್ಯಾಟ್ ಇದ್ರೆ ಕೆಲವೊಂದು ಜನರಲ್ಲಿ ಅದರಿಂದ ಇನ್ಫ್ಲಮೇಷನ್ ಅಂತ ಆಗುತ್ತೆ. ಅದು ಲಿವರ್ ಮೇಲೆ ಪರಿಣಾಮ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ತರ ಕೊಬ್ಬು ಒಂದ್ ವೇಳೆ ತುಂಬಾ ವರ್ಷ ಲಿವರ್ ಮೇಲೆ ಡ್ಯಾಮೇಜ್ ಮಾಡಿದ್ರೆ ನಿಮ್ಗೆ ಕ್ರಾನಿಕ್ ಲಿವರ್ ಡಿಸೀಸ್ ಆಗ್ಬೋದು. ಈಗಿನ ಟೈಮಲ್ಲಿ ನಾವು ಅದಕ್ಕೆ ನಾನ್ ಆಲ್ಕೋಹಾಲಿಕ್ ಸ್ಟೇಟೋ ಹೆಪಟೈಟಿಸ್ ಅಥವಾ ಮ್ಯಾಶ್ ಅಂತ ಹೇಳ್ತೀವಿ. ಸೊ ಮೊದಲು ಒಂದು 10 ವರ್ಷ ಹಿಂದೆ ಫ್ಯಾಟಿ ಲಿವರ್ ಅಲ್ಟ್ರಾಸೌಂಡ್ ಅಲ್ಲಿ ಬಂದ್ರೆ ನಾವು ನೆಗ್ಲೆಕ್ಟ್ ಮಾಡ್ತಿದ್ವಿ. ಈಗಿನ ಟೈಮಲ್ಲಿ ಒಂದ್ ವೇಳೆ ಇಫ್ ಯು ಆರ್ ಯಂಗ್, ನಿಮ್ದು ಅಲ್ಟ್ರಾಸೌಂಡ್ ಅಲ್ಲಿ ಒಂದ್ ವೇಳೆ ಫ್ಯಾಟಿ ಲಿವರ್ ಅಂತ ಬಂದ್ರೆ ಯು ಹ್ಯಾವ್ ಟು ಬಿ ಸೀರಿಯಸ್ ಅಬೌಟ್. ಏನ್ ಮಾಡ್ಬೇಕು ಟ್ರೀಟ್ಮೆಂಟ್? ತುಂಬಾ ಜನ ಕೇಳ್ತಾರೆ, ಸರ್ ಏನಾದ್ರು ಮೆಡಿಸಿನ್ ಇದೆಯಾ ಅಂತ ಹೇಳಿ. ಬಟ್ ಫ್ಯಾಟಿ ಲಿವರ್ಗೆ ಟ್ರೀಟ್ಮೆಂಟ್ ಈಸ್ ವೆರಿ ಸಿಂಪಲ್. ನೀವು ಬೊಜ್ಜನ್ನ ಕಮ್ಮಿ ಮಾಡ್ಬೇಕು ಅಷ್ಟೇ, ಬೇರೆ ಏನಿಲ್ಲ. ಹೇಗ್ ಕಮ್ಮಿ ಮಾಡ್ತೀರಾ? ವೆರಿ ಸಿಂಪಲ್, ಬ್ಯಾಲೆನ್ಸ್ ಡಯಟ್, ಅದಾದ ನಂತರ ಎಕ್ಸಸೈಸ್. ಸೊ ನಿಮ್ಮ ಜೀವನ ಶೈಲಿ ಚೆನ್ನಾಗಿರ್ಬೇಕು, ನೀವು ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಬೇಕು, ಪ್ಲಸ್ ನಿಮ್ದು ಡಯಟ್ ಬ್ಯಾಲೆನ್ಸ್ ಆಗಿರ್ಬೇಕು. ತುಂಬಾ ಜನ ಡಯಟಿಂಗ್ ಮಾಡ್ಕೊಂಡು 20 ಕಿಲೋ ಕಮ್ಮಿ ಮಾಡಿದೆ, 30 ಕಿಲೋ ಕಮ್ಮಿ ಮಾಡಿದೆ ಅಂತ ಮಾಡ್ತಾರೆ. ದಟ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್. ಅದರ್ ಕಾಸ್ ಆಫ್ ಫ್ಯಾಟಿ ಲಿವರ್ ಇಸ್ ಮಾಲ್ ನ್ಯೂಟ್ರಿಷನ್. ಓವರ್ ನ್ಯೂಟ್ರಿಷನ್ ಕ್ಯಾನ್ ಆಲ್ಸೋ ಕಾಸ್ ಫ್ಯಾಟಿ ಲಿವರ್. ಅಂಡರ್ ನ್ಯೂಟ್ರಿಷನ್ ಕ್ಯಾನ್ ಆಲ್ಸೋ ಕಾಸ್ ಫ್ಯಾಟಿ ಲಿವರ್. ಸೊ ತುಂಬಾ ವೇಟ್ ಲಾಸ್ ಮಾಡೋದು ಸರಿಯಲ್ಲ. ಆರ್ ಇಫ್ ಯು ವಾಂಟ್ ಟು ಡೂ ವೇಟ್ ಲಾಸ್, ಯು ಹ್ಯಾವ್ ಟು ಡೂ ವೇಟ್ ಲಾಸ್ ಇನ್ ಅ ಹೆಲ್ದಿ ವೇ. ಬಟ್ ವಿ ನೀಡ್ ಟು ರಿಮೆಂಬರ್ ದಟ್ ರಾದರ್ ದನ್ ಡೂಯಿಂಗ್ ಡಯಟಿಂಗ್ ಅಂಡ್ ಸ್ಟಾರ್ವಿಂಗ್, ಯು ಶುಡ್ ಹ್ಯಾವ್ ಅ ಬ್ಯಾಲೆನ್ಸ್ ಡಯಟ್. ಸೊ ದೀಸ್ ಆರ್ ದ 2 ಮೋಸ್ಟ್ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ಸ್. ತುಂಬಾ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಅಂದ್ರೆ ಬ್ಯಾಲೆನ್ಸ್ ಡಯಟ್ ಅಂಡ್ ಎಕ್ಸಸೈಸ್. ಅಂದ್ರೆ ಸಮತೋಲಿತವಾದಂತ ಆಹಾರ ತಗೊಳ್ಬೇಕು ಅಂತ ಹೇಳ್ತಾ ಇದ್ದೀರಾ ಸರ್. ಇವಾಗ ಲಿವರ್ಗೆ ಯಾವ ಒಂದು ಆಹಾರ ತಗೊಳ್ಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ ಸರ್. ಲಿವರ್ ಸರಿಯಾಗಿರ್ಬೇಕು ಅಂದ್ರೆ ಯಾವ ಆಹಾರ ತಗೊಳ್ಬೇಕು, ಯಾವ ಆಹಾರ ತಗೊಳ್ಬಾರ್ದು ಅಂತ. ಅಲ್ಲ, ಜನರಲಿ ತುಂಬಾ ಜನ ಬಂದಂಗ ಇದಕ್ಕೆ ಕೇಳುದು, ಸರ್ ಯಾವ ತರ ಊಟ ಮಾಡಬೇಕು, ಲಿವರ್ ಅನ್ನ ಹೆಲ್ದಿ ಆಗಿ ಮೇಂಟೈನ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂತ. ಅಗೇನ್ ಉತ್ತರ ತುಂಬಾ ಸುಲಭ. ನೀವು ನಿಮ್ಮ ಆರೋಗ್ಯವನ್ನು ಕಾಯ್ಕೊಳ್ಳಿಕ್ಕೆ ಯಾವ ತರ ಊಟ ಮಾಡ್ಬೇಕಲ್ಲ, ಲಿವರ್ ಅನ್ನು ಕಾಯ್ಲಿಕ್ಕೆನೂ ಅದೇ ತರ ಊಟ ಮಾಡ್ಬೇಕು. ಸ್ಪೆಷಲ್ ಆಗಿ ಏನಿಲ್ಲ. ಆದಷ್ಟು ಮನೆಯಲ್ಲಿ ಊಟ ಮಾಡಿ, ಹೊರಗಡೆ ಊಟ ಮಾಡಬೇಡಿ, ಆಯ್ತಾ? ಯಾಕಂದ್ರೆ ಹೊರಗಡೆ ಊಟ ಮಾಡಿದ್ರೆ ಯಾವ ತರ ಎಣ್ಣೆ ಯೂಸ್ ಮಾಡ್ತಾರೆ, ಅದ್ರ ಇಂಗ್ರೀಡಿಯೆಂಟ್ಸ್ ಏನೋ ನಿಮ್ಗೆ ಗೊತ್ತಿರಲ್ಲ. ಮನೆಯಲ್ಲಿ ಊಟ ಮಾಡಿದ್ರೆ ನಿಮ್ಗೆ ಗೊತ್ತು ಏನ್ ಯೂಸ್ ಮಾಡ್ತಾ ಇದಾರಂತ. ಸೊ ಮನೆಯಲ್ಲಿ ಊಟ ಮಾಡಿ, ಬ್ಯಾಲೆನ್ಸ್ ಡಯಟ್ ಇಟ್ಕೊಳ್ಳಿ. ಬ್ಯಾಲೆನ್ಸ್ ಡಯಟ್ ಅಂದ್ರೆ ಜನರಲಿ ನಿಮ್ಮ ಊಟದಲ್ಲಿ ಪ್ರೋಟೀನ್ ಹೆಚ್ಚಿಗೆ ಇರಬೇಕು, ಕಾರ್ಬೋಹೈಡ್ರೇಟ್ ಕಮ್ಮಿ ಇರಬೇಕು. ನಾನ್ ವೆಜ್ ತಿಂತಿದ್ರೆ ಊಟದಲ್ಲಿ ನಾನ್ ವೆಜ್ ಫುಡ್ ಇದ್ರೆ ಬೆಟ್ರು. ನೀವು ವೆಜಿಟೇರಿಯನ್ ಆಗಿದ್ರೆ ನೀವು ಪನೀರು ಅಥವಾ ಟೋಫು ಈ ತರ ಊಟ ಮಾಡ್ಬೋದು. ಅದಾದ ನಂತರ ಅನದರ್ ಕಾಮನ್ ಕ್ವಶನ್ ಈಸ್ ಯಾವ ತರ ಎಣ್ಣೆ ಯೂಸ್ ಮಾಡಬೇಕು ಅಂತ. ಕೆಲವೊಂದು ಜನ ಹೇಳ್ತಾರೆ ಮೆಡಿಟೇರಿಯನ್ ಎಣ್ಣೆ ಯೂಸ್ ಮಾಡಿ, ಮೆಡಿಟೇರಿಯನ್ ಡಯಟ್ ಅಲ್ಲಿ ಇರುತ್ತೆ ಆಲಿವ್ ಆಯಿಲು,
ಕೆಲವೊಂದು ಜನ ಹೇಳ್ತಾರೆ ಕೊಕೊನಟ್ ಆಯಿಲ್ ಯೂಸ್ ಮಾಡಬಾರ್ದು ಅಂತ. ಇದ್ರಲ್ಲಿ ತುಂಬಾ ಕನ್ಫ್ಯೂಷನ್ ಇದೆ. ದ ಜೂರಿ ಇಸ್ ಸ್ಟಿಲ್ ನಾಟ್ ಔಟ್, ನೋಬಡಿ ನೋಸ್. ಬಟ್ ರಾದರ್ ದೆನ್ ಯೂಸಿಂಗ್ ಓನ್ಲಿ ಒನ್ ಆಯಿಲ್, ಒಂದೇ ತರ ಎಣ್ಣೆ ಯೂಸ್ ಮಾಡೋಕ್ಕಿಂತ ಎಣ್ಣೆಯನ್ನ ನಿಮ್ದು ಚೇಂಜ್ ಮಾಡ್ತಾ ಇರಿ. ಸೊ ದಿಸ್ ಈಸ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್. ಕೀಪ್ ರೊಟೇಟಿಂಗ್ ಯುವರ್ ಆಯಿಲ್ ವಿಚ್ ಯು ಯೂಸ್ ಫಾರ್ ಅಡಿಗೆಗೆ. ಇದಾದ ನಂತರ ಡಯಟ್ ಅಲ್ಲಿ ಮಿತವಾಗಿರ್ಬೇಕು. ಇತ್ತೀಚೆಗೆ ತುಂಬಾ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಬಂದಿದೆ, ತುಂಬಾ ಜನ ಅದನ್ನು ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲೂ ಇನ್ನು ಕನ್ಫ್ಯೂಷನ್ ಇದೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಬೇಕಾ ಅಥವಾ ಕ್ಯಾಲರಿ ರಿಸ್ಟ್ರಿಕ್ಟೆಡ್ ಡಯಟ್ ಮಾಡಬೇಕಾ? ವಿ ಸ್ಟಿಲ್ ಡೋಂಟ್ ನೋ. ಬಟ್ ನಿಮ್ ಕ್ಯಾಲರಿನ ಕಮ್ಮಿ ಆಗಿರಿ. ಜನ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಸ್ವೀಟ್ ತಿನ್ನೋದು, ತುಂಬಾ ಪಾರ್ಟಿ ಮಾಡೋದು, ತುಂಬಾ ಊಟ ಮಾಡೋದು, ಈ ತರ ಮಾಡ್ತಾರೆ. ಆದಷ್ಟು ದಿವಸದಲ್ಲಿ 2 to 3 ಸಲ ಊಟ ಮಾಡಿ. ಇಫ್ ಯು ವಾಂಟ್ ಟು ಡೂ ಟ್ರೈ ಇಂಟರ್ಮಿಟೆಂಟ್ ಫಾಸ್ಟಿಂಗ್, ದಟ್ ಇಸ್ ಫೈನ್, ಬಟ್ ಕೀಪ್ ಯುವರ್ ಕ್ಯಾಲರಿ ಲೆಸ್ and as long as possible eat at home. So these are the broad guidelines how to maintain your diet to avoid fatty liver. But ತುಂಬಾ ಇಂಪಾರ್ಟೆಂಟ್ ಅಂದ್ರೆ ವ್ಯಾಯಾಮ ಮಾಡಬೇಕು, ರೆಗ್ಯುಲರ್ ಆಗಿ ವ್ಯಾಯಾಮ ಮಾಡಬೇಕು. ನೀವು ವ್ಯಾಯಾಮ ಮಾಡಲಿಲ್ಲ ಅಂದ್ರೆ ನಿಮ್ದು ಲಿವರ್ ಅಷ್ಟೇ ಅಲ್ಲ, ಹಾರ್ಟಲ್ಲೂ ಪ್ರಾಬ್ಲಮ್ ಆಗುತ್ತೆ, ಬೇರೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಮೇಕ್ ಶೂರ್ ದಟ್ ಅಟ್ ಲೀಸ್ಟ್ ನೀವು ದಿವಸದಲ್ಲಿ 30 minutes ವ್ಯಾಯಾಮ ಮಾಡಿ. ಸರ್, ತುಂಬಾ ಜನ ನೀವು ಹೇಳ್ತಾ ಇದ್ರಿ ಒಂದ್ ಹೊತ್ತು ಜಾಸ್ತಿ ತಿನ್ಬಿಟ್ಟಿದ್ರೆ, ಅಂದ್ರೆ ಸ್ವೀಟ್ಸ್ ಒಂದ್ ಜಾಸ್ತಿ ತಿನ್ಬಿಟ್ಟಿದ್ರೆ ನೆಕ್ಸ್ಟ್ ಟೈಮ್ ತಿನ್ನೋದೇ ಇಲ್ಲ, ಎಷ್ಟು ಆಹಾರ ತಗೊಳ್ತಾರೆ. ಈ ರೀತಿಯಾಗಿ ಮಾಡೋದು ಇರುತ್ತೆ. ಇದರಿಂದ ಏನಾದ್ರು ಲಿವರ್ಗೆ ಸಮಸ್ಯೆ ಆಗುತ್ತಾ? ಅಲ್ಲ, ಆ ತರ ಏನ್ ಲಿವರ್ಗೆ ಸಮಸ್ಯೆ ಆಗಲ್ಲ. ಬಟ್ ಆದಷ್ಟು ನಿಮ್ ಊಟದಲ್ಲಿ ರೆಗ್ಯುಲಾರಿಟಿ ಮೇಂಟೈನ್ ಮಾಡೋದು ವೆರಿ ಇಂಪಾರ್ಟೆಂಟ್. ಸಿನ್ಸ್ ಐ ಆಮ್ ಆಲ್ಸೋ GI ಸರ್ಜನ್, ನಿಮ್ಮ ಶರೀರಕ್ಕೆ ರೆಗ್ಯುಲಾರಿಟಿ ತುಂಬಾ ಇಂಪಾರ್ಟೆಂಟ್. ರೈಟ್ ಟೈಮಲ್ಲಿ ಊಟ ಮಾಡೋದು, ಎವ್ರಿ ಡೇ ಸೇಮ್ ಟೈಮಲ್ಲಿ ಊಟ ಮಾಡೋದು, ನೀವು ಸೇಮ್ ಟೈಮಲ್ಲಿ ಮಲಗುವುದು. ಸೊ ಒಂದು ರೆಗ್ಯುಲಾರಿಟಿ ಇನ್ ಯುವರ್ ಡೈಲಿ ರೂಟೀನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ದಟ್ಸ್ ವೈ ಈಟಿಂಗ್ ಫುಡ್ ಆನ್ ಅ ರೆಗ್ಯುಲರ್ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಕೆಲವೊಂದ್ ದಿನ ಹೆಚ್ಚಿಗೆ ಊಟ ಮಾಡ್ತಾರೆ, ಕೆಲವೊಂದ್ ದಿನ ಕಮ್ಮಿ ಊಟ ಮಾಡ್ತಾರೆ, ದಟ್ ಇಸ್ ಸ್ಟಿಲ್ ಓಕೆ. ಬಟ್ ಆಸ್ ಮಚ್ ಆಸ್ ಪಾಸಿಬಲ್ ಮೇಂಟೈನ್ ರೆಗ್ಯುಲಾರಿಟಿ ಇನ್ ಯುವರ್ ಡಯಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ ಸರ್, ಹಾಗಾದ್ರೆ ಯಾವುದೇ ಒಂದು ಆಹಾರ ತಗೊಂಡ್ರು ಕೂಡ ಸರಿಯಾದ ಸಮಯಕ್ಕೆ ಎಷ್ಟು ತಗೊಳ್ತೀವೋ ಅಷ್ಟೇ ತಗೊಳ್ಬೇಕು. ಓಕೆ ಸರ್, ಹಾಗಾದ್ರೆ ತುಂಬಾ ಜನ ಈ ಕೆಲವೊಂದು ಡ್ರಿಂಕ್ಸ್ ಇರ್ಬೋದು, ಹರ್ಬಲ್ ಲೈಫ್ ಅಂತ ನಾವೆಲ್ಲ ಕೇಳಿದೀವಿ, ಈ ರೀತಿಯಾದಂತ ಒಂದು ಆಹಾರಗಳನ್ನ ತಗೊಳ್ತಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಅಲ್ಲ, ಅದು ಫಸ್ಟ್ ಆಫ್ ಆಲ್ ಮದ್ಯಪಾನ ಕುಡಿಬಾರ್ದು. ಮೊದಲು ಮಿಸ್ಕನ್ಸೆಪ್ಷನ್ ಇತ್ತು. ಜನರು ಹೇಳ್ತಿದ್ರು ಸ್ವಲ್ಪ ಪ್ರಮಾಣದಲ್ಲಿ ಆಲ್ಕೋಹಾಲ್ ತಗೊಂಡ್ರೆ ಹಾರ್ಟಿಗೆ ಬೆನಿಫಿಟ್ ಆಗುತ್ತೆ ಅಂತ. ಬಟ್ ಆಲ್ಕೋಹಾಲ್ ಈಸ್ ಪಾಯ್ಸನ್. Even if you take 1 drop of alcohol, it is poison. No amount of alcohol, ಎಷ್ಟೇ ಕಮ್ಮಿ ಪ್ರಮಾಣದಲ್ಲಿ ಆಲ್ಕೋಹಾಲ್ ತಗೊಂಡ್ರು ಅದು ನಿಮಗೆ ಯಾವುದೇ ತರ ಬೆನಿಫಿಷಿಯಲ್ ಇಲ್ಲ. ಸೊ ಇಫ್ ಯು ಆರ್ ಟೇಕಿಂಗ್ ಆಲ್ಕೋಹಾಲ್, ಬೆಸ್ಟ್ ಥಿಂಗ್ ಈಸ್ ಯು ಕ್ವಿಟ್ ರೈಟ್ ಅವೇ. ಇವತ್ತಿಂದನೇ ಇದೇ ಮೂಮೆಂಟ್ ಇಂದ ಆಲ್ಕೋಹಾಲ್ ಅನ್ನ ಸ್ಟಾಪ್ ಮಾಡಿ. ಅದಾದ ನಂತರ ಜನರಿಗೆ ತುಂಬಾ ಫ್ಯಾಡ್ ಇದೆ, ಏನಂತ ಲಿವರ್ಗೆ ಪ್ರೊಟೆಕ್ಟಿವ್ ಡಯಟ್ ಅಥವಾ ಲಿವರಿಗೆ ಡಿಟಾಕ್ಸಿಫೈಯಿಂಗ್ ಡಯಟ್ ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ತುಂಬಾ ಹರ್ಬಲ್ ಮೆಡಿಸಿನ್ಸ್ ಎಲ್ಲ ಇದೆ. ನಾನು ತುಂಬಾ ಪೇಷಂಟ್ ನೋಡ್ತೇನೆ, ಇವೆಲ್ಲ ಹರ್ಬಲ್ ಮೆಡಿಸಿನ್ ತಗೊಂಡು ಪೇಷಂಟಿಗೆ ಲಿವರ್ ಪ್ರಾಬ್ಲಮ್ ಹೆಚ್ಚಿಗೆ ಆಗುತ್ತೆ. ಸೊ ಐ ಅಡ್ವೈಸ್ ಯು, ಡೋಂಟ್ ಟೇಕ್ ಎನಿ ಮೆಡಿಸಿನ್, ವೆದರ್ ಇಟ್ ಈಸ್ ಹರ್ಬಲ್ ಮೆಡಿಸಿನ್ ಆರ್ ಮಾಡರ್ನ್ ಮೆಡಿಸಿನ್. ಡೋಂಟ್ ಟೇಕ್ ಎನಿ ಮೆಡಿಸಿನ್ ಅನ್ನೆಸೆಸರಿಲಿ. ಸೊ ಲೆಟ್ ಇಟ್ ಬಿ ಹರ್ಬಲ್ ಮೆಡಿಸಿನ್ ಆರ್ ಲೆಟ್ ಇಟ್ ಬಿ ಮಾಡರ್ನ್ ಮೆಡಿಸಿನ್. ಎನಿ ಅನ್ನೆಸೆಸರಿ ಮೆಡಿಸಿನ್ ಈಸ್ ಹಾರ್ಮ್ಫುಲ್ ಟು ಲಿವರ್. ಸೊ ಡೋಂಟ್ ಟೇಕ್ ಎನಿ ಮೆಡಿಸಿನ್ಸ್ ಅನ್ನೆಸೆಸರಿಲಿ. ನಿಮ್ ಡಾಕ್ಟರ್ ಹತ್ರ ಹೋಗಿ ನಿಮ್ ಡಾಕ್ಟರ್ ನಿಮ್ಗೆ ಏನ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಆ ಮೆಡಿಸಿನ್ ಅಷ್ಟೇ ತಗೊಳ್ಳಿ. ಅದನ್ನ ಬಿಟ್ಟು ಯಾವುದೇ ಮೆಡಿಸಿನ್ ತಗೊಳ್ಳಿಕ್ ಹೋಗ್ಬೇಡಿ. ಲಿವರ್ ಇಟ್ ಸೆಲ್ಫ್ ಈಸ್ ಅ ಡಿಟಾಕ್ಸಿಫೈಯಿಂಗ್ ಆರ್ಗನ್. ಸೊ ಅದನ್ನ ಡಿಟಾಕ್ಸಿಫೈ ಮಾಡ್ಲಿಕ್ಕೆ ಯಾವುದೇ ತರ ಮೆಡಿಸಿನ್ ಅವಶ್ಯಕತೆ ಇಲ್ಲ. ನೀವು ಅನ್ನೆಸೆಸರಿ ಏನಾದ್ರು ಮೆಡಿಸಿನ್ ತಗೊಂಡ್ರೆ ನೀವು ಲಿವರಿಗೆ ಅನ್ನೆಸೆಸರಿ ಹೆಚ್ಚಿಗೆ ಕೆಲಸ ಕೊಡ್ತಾ ಇದೀರಾ. ಯಾಕಂದ್ರೆ ಅದು ಅದನ್ನ ಡಿಟಾಕ್ಸಿಫೈ ಮಾಡಬೇಕು. ಸೊ ಅವರಿಗೆ ನೀವು ಹರ್ಬಲ್ ಮೆಡಿಸಿನ್ ಕೊಟ್ರೆ ಇಟ್ ವಿಲ್ ಪುಟ್ ಸ್ಟ್ರೆಸ್ ಆನ್ ದ ಲಿವರ್. ಸೊ ದಟ್ಸ್ ವೈ ಡೋಂಟ್ ಟೇಕ್ ಎನಿ ಅನ್ನೆಸೆಸರಿ ಮೆಡಿಸಿನ್ಸ್. ಸೊ ಡಿಟಾಕ್ಸಿಫೈ ಮಾಡ್ಬೇಕಂತ ಲಿವರ್ ತಗೊಂಡ್ರೆ ಲಿವರ್ ಇನ್ನ ಜಾಸ್ತಿ ಕೆಲಸ ಆಗುತ್ತೆ. ಅದು ತಪ್ಪು ಕಲ್ಪನೆ, ಅದು ಮಾಡ್ಲಿಕ್ಕೆ ಹೋಗಬಾರ್ದು. ಅಂಡ್ ವಿ ರುಟೀನ್ಲಿ ಸಿ ಮೆನಿ ಪೇಷಂಟ್ ಹೂ ಆರ್ ಕಮಿಂಗ್ ಟು ಅಸ್ ವಿತ್ ಪ್ರಾಬ್ಲಮ್ಸ್. ತುಂಬಾ ಕಾಮನ್ ಎಕ್ಸಾಂಪಲ್ ಅಂದ್ರೆ ಅಮೃತ ಬಳ್ಳಿ ಅಂತ. ಆಯ್ತಾ, ಜನರಿಗೆ ಏನ್ ಅನ್ಸುತ್ತೆ ಅಮೃತ ಬಳ್ಳಿ ತಿಂದ್ರೆ ನಿಮ್ದು ಲಿವರ್ ಪ್ರೊಟೆಕ್ಟ್ ಆಗುತ್ತೆ ಅಥವಾ ನಿಮ್ ಇಮ್ಯುನಿಟಿ ಸಿಗುತ್ತೆ ಅಂತ. ನಾನು ಅಮೃತ ಬಳ್ಳಿ ತಕೊಂಡು ಜನರಿಗೆ ಕಾಮಾಲೆ ಆಗಿರೋ ತುಂಬಾ ಪೇಷಂಟ್ ನೋಡಿದ್ದೇನೆ. ಮತ್ತೆ ಎಷ್ಟೋ ಜನರಿಗೆ ಕಂಡಿಡ್ಲಿಕ್ಕೆ ಆಗಿಲ್ಲ. ರೀಸೆಂಟ್ ಆಗಿ ನಾನು ಪೇಷಂಟ್ ನೋಡಿದೆ, ಅವನು ಎಲ್ಲಾ ಕಡೆ ಹೋಗಿದ್ದಾನೆ, ಬೆಂಗಳೂರಲ್ಲಿ ಎಲ್ಲಾ ಕಡೆ ಹೋಗಿ ಎಲ್ಲಾ ತರ ಟೆಸ್ಟ್ ಮಾಡಿ ಲಿವರ್ ಬಯಾಪ್ಸಿನೂ ಆಗಿದೆ, ಅದ್ರಲ್ಲೂ ಬಂದಿದೆ ಆಟೋಮಿನ್ ಹೆಪಟೈಟಿಸ್ ಅಂತ. ಯಾರಿಗೂ ಕಂಡಿಡ್ಲಿಕ್ಕೆ ಆಗಿಲ್ಲ. ನನ್ನ ಹತ್ರ ಬಂದ ಅವನು, ನಾನು ಕೇಳಿದೆ ನೀವು ಜೀವನಕ್ಕೆ ಏನ್ ಮಾಡ್ತಿದ್ರ ಅಂತ. ಅವ್ರು ಸರ್ ನಮ್ ತೋಟ ಇದೆ ಅಂತ ಹೇಳಿದ. ನಾನು ಆಮೇಲೆ ಮತ್ತೇನ್ ಪ್ರಶ್ನೆ, ತೋಟದಲ್ಲಿ ತಿಂತೀರಾ ಅಂತೇಳಿ.
ಹೌದು ಸರ್, ನಮ್ ತೋಟದಲ್ಲಿ ಅಮೃತ ಬಳ್ಳಿ ಇದೆ, ಆ ಅಮೃತ ಬಳ್ಳಿನ ನಾನು ದಿವಸ ಸ್ವಲ್ಪ ತಿಂದ್ಬಿಡ್ತೇನೆ ನಾನು. And that was the cause for his jaundice. Nobody else could identify. I have seen patient like that. ನಾನು ಆ ತರ ಪೇಷಂಟ್ ನೋಡಿದ್ದೇನೆ ಮೊದಲು. ಸೊ ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ಇದರಿಂದ ಆಗಿರೋದು ನಿಮ್ಗೆ, ಅದನ್ನ ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿ ಅಂತ. So these are very small things, but it is important. So don't take unnecessary herbal medicines. They have no benefit. ಸರ್, ಈಗ ಡಯಟ್ ಬಗ್ಗೆ ಕಂಪ್ಲೀಟ್ ಆಗಿ ನಮ್ಗೆ ಹೇಳಿದ್ರೆ ಯಾವ ರೀತಿಯಾಗಿರ್ಬೇಕು, ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅಂದ್ರೆ ಲಿವರ್ ಆರೋಗ್ಯ ಕೂಡ ಸರಿಯಾದ ರೀತಿಯಲ್ಲಿ ಸಮತೋಲಿತವಾದ ಆಹಾರವನ್ನು ತಗೊಳ್ಬೇಕು ಅಂತ ಹೇಳಿ. ಹಾಗಾದ್ರೆ ಲಿವರ್ ಹಾಳಾಗಿದೆ ಅಂತ ಏನಾದ್ರು ಗೊತ್ತಾದ್ರೆ, ಕೆಲವೊಂದಷ್ಟು ಸಿಂಪ್ಟಮ್ಸ್ ನೀವು ಹೇಳಿದ್ರಿ, ಯಾವ ಟೆಸ್ಟ್ ಗಳನ್ನ ಮಾಡಿಸ್ಬೇಕಾಗತ್ತೆ? ಯಾವುದೇ ಒಂದು ಪೇಷಂಟ್ ಲಿವರ್ ಪ್ರಾಬ್ಲಮ್ ಅಂತ ನಮ್ಮ ಹತ್ರ ಬಂದಾಗ ನಾವು ಫಸ್ಟ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡ್ತೇವೆ, ನೋಡ್ತೇವೆ ಏನೇನು ಪ್ರಾಬ್ಲಮ್ ಇದೆ ಅಂತ. ಅವರಿಗೆ ಕಾಮಲ ಇದೆಯಾ, ಯಾವ ಮಟ್ಟಿಗೆ ಕಾವಲ ಇದೆ, ಕಾಲಲ್ಲಿ ಸ್ವೆಲ್ಲಿಂಗ್ ಇದೆಯಾ, ಹೊಟ್ಟೆಯಲ್ಲಿ ನೀರು ತುಂಬಿದೆಯಾ, ಇದೆಲ್ಲ ನೋಡ್ತೀವಿ. ಅದಾದ ನಂತರ ಜನರಲಿ ಫಸ್ಟ್ ನಾವು ಮಾಡೋದಂದ್ರೆ ಬ್ಲಡ್ ಟೆಸ್ಟ್. ತುಂಬಾ ಜನ ಪೇಷಂಟು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ನಮ್ಮ ಹತ್ರ ಬಂದಿರ್ತಾರೆ. ಯಾವ ಬ್ಲಡ್ ಟೆಸ್ಟ್ ಮೋಸ್ಟ್ ಕಾಮನ್ ಅಂದ್ರೆ ಲಿವರ್ ಫಂಕ್ಷನ್ ಟೆಸ್ಟ್ ಅಂತ. ಅದರಲ್ಲಿ ತೋರಿಸುತ್ತೆ ನಿಮ್ದು ಲಿವರ್ದ ಎಂಜೈಮ್ ಎಷ್ಟಿದೆ, ನಿಮ್ದು ಬಿಲಿರುಬಿನ್ ಎಷ್ಟಿದೆ, ನಿಮ್ದು ಪ್ರೋಟೀನ್ ಎಷ್ಟಿದೆ ಅಂತ ಈ ಟೆಸ್ಟ್ ತೋರಿಸುತ್ತೆ. ಅದಾದ ನಂತರ ಇನ್ನೊಂದು ಟೆಸ್ಟ್ ಮಾಡ್ತೀವಿ, PT-INR ಅಂತ. PT-INR ಅಂದ್ರೆ ನಿಮ್ದು ರಕ್ತ ಎಷ್ಟು ಥಿಕ್ ಅಥವಾ ಥಿನ್ ಆಗಿದೆ ಅಂತ. ಸೊ ಅದೊಂದು ಟೆಸ್ಟ್. ಪ್ಲಸ್ ಜನರಲಿ ಪೇಷಂಟ್ಗೆ ಕ್ರಿಯಾಟಿನಿನ್ ಮಾಡಿಸ್ತೇವೆ. ಯಾಕಂದ್ರೆ ಹಾರ್ಟು, ಕಿಡ್ನಿ ಮತ್ತು ಲಿವರ್ ಅಂತೆಲ್ಲ ತ್ರಿಕೋಣ ಇದ್ದಂಗೆ. ಯಾರಿಗೆ ಲಿವರ್ ಪ್ರಾಬ್ಲಮ್ ಇದ್ರೆ ಅವರಿಗೆ ಸ್ವಲ್ಪ ದಿನದಲ್ಲಿ ಹಾರ್ಟ್ ಅಲ್ಲೂ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಕಿಡ್ನಿಯಲ್ಲೂ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಾವು ಕ್ರಿಯಾಟಿನಿನ್ ಅಂತ ಟೆಸ್ಟ್ ಮಾಡಿಸ್ತೇವೆ. ಇದೆಲ್ಲ ಟೆಸ್ಟ್ ಮಾಡಿ ಆದ ನಂತರ ನೆಕ್ಸ್ಟ್ ಟೆಸ್ಟ್ ನಾವೇನ್ ಮಾಡ್ತೇವೆ ಅಂದ್ರೆ ಪೇಷಂಟಿಗೆ ಅಲ್ಟ್ರಾಸೌಂಡ್. ತುಂಬಾ ಜನ ಅಲ್ಟ್ರಾಸೌಂಡ್ ಮಾಡಿಸ್ಕೊಂಡೇ ಬಂದಿರ್ತಾರೆ. ಅಲ್ಟ್ರಾಸೌಂಡ್ ಅಲ್ಲಿ ಗೊತ್ತಾಗುತ್ತೆ ಪೇಷಂಟಿಗೆ ಸಿರೋಸಿಸ್ ಇದೆಯಾ ಅಥವಾ ಅವರಿಗೆ ಫ್ಯಾಟಿ ಲಿವರ್ ಇದೆಯಾ ಅಂತ. ಒಂದ್ ವೇಳೆ ಫ್ಯಾಟಿ ಲಿವರ್ ಬಗ್ಗೆ ಡೌಟ್ ಇದ್ರೆ ಇನ್ನೊಂದು ಟೆಸ್ಟ್ ಇದೆ, ಫೈಬ್ರೋಸ್ಕ್ಯಾನ್ ಅಂತ ಮಾಡಿಸ್ತೀವಿ. ಕೆಲವೊಂದು ಜನರಿಗೆ ಲಿವರ್ ಟ್ಯೂಮರ್ ಇದ್ರೆ ಆ ಟೈಮಲ್ಲಿ ನಾವು ಅವರಿಗೆ CT ಸ್ಕ್ಯಾನು ಅಥವಾ MRI ಅಂತ ಟೆಸ್ಟ್ ಮಾಡಿಸ್ತೀವಿ. ಸೊ ದೀಸ್ ಆರ್ ದ ಕಾಮನ್ ಟೆಸ್ಟ್. ಲಿವರ್ ಟ್ಯೂಮರ್ ಇದ್ದವರಿಗೆ ಪೆಟ್ ಸ್ಕ್ಯಾನ್ ಮಾಡಬೇಕಾಗಿ ಬರ್ಬೋದು. ಅದಲ್ಲದೆ ನಿಮ್ದು ಟ್ರಾನ್ಸ್ಪ್ಲಾಂಟೇಶನ್ ಮಾಡೋ ಪ್ಲಾನ್ ಇದ್ರೆ ಅದಕ್ಕೆ ಒಂದು 108 ಟೆಸ್ಟ್ ಇದೆ. ಬಾಡಿದ ಎಲ್ಲ ಸಿಸ್ಟಮ್ ಅನ್ನ ಚೆಕ್ ಮಾಡಬೇಕು, ಅವೆಲ್ಲ ಮಾಡಿಸ್ತೀವಿ. ಬಟ್ ಜನರಲಿ ರುಟೀನು, ನೀವು ಯಾವುದೇ ಒಂದು ಲಿವರ್ ಪ್ರಾಬ್ಲಮ್ ಆಗಿ ಡಾಕ್ಟರ್ ಹತ್ರ ಹೋದ್ರೆ ಬ್ಲಡ್ ಟೆಸ್ಟು, ಅಲ್ಟ್ರಾಸೌಂಡು, ಫೈಬ್ರೋಸ್ಕ್ಯಾನು ಅಥವಾ CT ಸ್ಕ್ಯಾನ್ ಮಾಡಿಸ್ತೇವೆ. ದೀರ್ಘಕಾಲೀನ ಲಿವರ್ ಪ್ರಾಬ್ಲಮ್ ಇದ್ರೆ ನಿಮ್ಮ ಅನ್ನನಾಳದಲ್ಲಿ ರಕ್ತನಾಳಗಳು ಉಪ್ಕೊಳ್ಳುತ್ತೆ, ಅದು ರಪ್ಚರ್ ಆಗಿ ಬ್ಲೀಡಿಂಗ್ ಆಗೋ ಚಾನ್ಸ್ ಇರುತ್ತೆ. ಸೊ ಜನರಲಿ ಆ ಪೇಷಂಟ್ಗೆ ನಾವು ಎಂಡೋಸ್ಕೋಪಿ ಮಾಡಿ ಅವರಲ್ಲಿ ರಕ್ತನಾಳದಲ್ಲಿ ಒಂದ್ ವೇಳೆ ಅನ್ನನಾಳದಲ್ಲಿ ರಕ್ತನಾಳಗಳು ದೊಡ್ಡದಾಗಿದ್ರೆ ಅಲ್ಲಿ ಬ್ಯಾಂಡಿಂಗ್ ಮಾಡ್ತೇವೆ. ಸೊ ದಿಸ್ ಈಸ್ ಒನ್ ಮೋರ್ ಇಂಪಾರ್ಟೆಂಟ್ ಇನ್ವೆಸ್ಟಿಗೇಷನ್. ದೀರ್ಘಕಾಲೀನ ಲಿವರ್ ಡಿಸೀಸ್ ಅಥವಾ ಲಿವರ್ ಸಿರೋಸಿಸ್ ಇದ್ದವರಿಗೆ ಈ ಟೆಸ್ಟ್ ಅನ್ನ ಮಾಡ್ತೇವೆ. ಸೊ ದೀಸ್ ಆರ್ ದ ಕಾಮನ್ ಟೆಸ್ಟ್. ಅದರ್ ದೆನ್ ದಟ್ ದೇರ್ ಆರ್ ಮಿಲಿಯನ್ಸ್ ಆಫ್ ಟೆಸ್ಟ್, ಬಟ್ ದೀಸ್ ಆರ್ ದ ಕಾಮನ್ ಟೆಸ್ಟ್. ನೀವು ಡಾಕ್ಟರ್ ಹತ್ರ ಹೋದ್ರೆ ಅವ್ರು ಮಾಡೋದು. ಓಕೆ ಸರ್, ಹಾಗೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ ಅಲ್ಲಿ ಇರ್ಬೋದು ಅಥವಾ ಜನರಲ್ ಆಗಿ ಹಾಸ್ಪಿಟಲ್ಸ್ ಅಲ್ಲಿ ಫುಲ್ ಬಾಡಿ ಚೆಕ್ಅಪ್ ಮಾಡಿಸ್ಕೊಂಡ್ರೆ ಮುಂಚೆನೇ ನೀವು ಹೇಳಿದ್ರಿ ಟ್ಯೂಮರ್ ಗೊತ್ತಾಗೋದಿಲ್ಲ, ತುಂಬಾ ಲೇಟ್ ಆಗಿ ಗೊತ್ತಾಗುತ್ತೆ ಅಂತ, ಅಥವಾ ಫ್ಯಾಟಿ ಲಿವರ್ ಇರೋರಿಗೆ ಮುಂಚೆನೆ ಗೊತ್ತಾಗೋದಿಲ್ಲ. ಸೊ ಈ ರೀತಿಯಾದ ಫುಲ್ ಚೆಕ್ಅಪ್ ಮಾಡಿಸ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತೀರಾ? ಹೌದು. ಸೊ ಪ್ರಿವೆಂಟಿವ್ ಹೆಲ್ತ್ ಅಂತ ಹೇಳ್ತೇವೆ. ನೀವು ನಿಮ್ಗೆ ಪ್ರಾಬ್ಲಮ್ ಆದಾಗಿ ಹೋಗಿ ಡಾಕ್ಟರ್ ಹತ್ರ ಹೋಗಿ ಕಂಡು ಹಿಡಿಯೋಕ್ಕಿಂತ ನೀವು ಅರ್ಲಿ ಸ್ಟೇಜ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಅನ್ನ ಕಂಡು ಹಿಡಿಬಹುದು. ಸೊ ಪ್ರಿವೆಂಟಿವ್ ಹೆಲ್ತ್ ಚೆಕ್ಅಪ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ ಪ್ರಿವೆಂಟಿವ್ ಹೆಲ್ತ್ ಚೆಕ್ಅಪ್ ಮಾಡಿದಾಗ ನಾವು ನಿಮ್ದು ಲಿವರ್ ಫಂಕ್ಷನ್ ಟೆಸ್ಟ್, ರೀನಲ್ ಫಂಕ್ಷನ್ ಟೆಸ್ಟ್ ಅದೆಲ್ಲ ನೋಡ್ತೀವಿ. ಪ್ಲಸ್ ಅಲ್ಟ್ರಾಸೌಂಡ್ ಆಗುತ್ತೆ, ಅದ್ರ ಜೊತೆ ಬೇರೆನೂ ಟೆಸ್ಟ್ ಆಗುತ್ತೆ. ನಿಮ್ಗೆ ಶುಗರ್ ಇದ್ರೆ ಅರ್ಲಿ ಸ್ಟೇಜ್ ಅಲ್ಲಿ ಶುಗರ್ ಡಿಸೀಸ್ ಅನ್ನ ಕಂಡು ಹಿಡಿಬಹುದು. ನಿಮ್ಗೆ ಯಾವುದೇ ತರ ಕಾರ್ಡಿಯಾಕ್ ಪ್ರಾಬ್ಲಮ್ ಇದ್ರೆ ಅದನ್ನ ಕಂಡು ಹಿಡಿಬಹುದು. ಸೊ ಈ ರುಟೀನ್ ಹೆಲ್ತ್ ಚೆಕ್ಅಪ್ಸ್ ತುಂಬಾ ಇಂಪಾರ್ಟೆಂಟ್ ಈಗಿನ ಟೈಮಲ್ಲಿ. ಓಕೆ ಸರ್, ಇದೆಲ್ಲ ಟೆಸ್ಟ್ಗಳು ಅಂತ ಹೇಳಿದ್ರೆ ಎಲ್ಲರೂ ಸ್ವಲ್ಪ ಭಯ ಪಡ್ತಾರೆ, ಎಷ್ಟು ತುಂಬಾ ಟೆಸ್ಟ್ಗಳಾಗೋಯ್ತು ಅಂತ. ಇದೆಲ್ಲ ಬ್ಲಡ್ ಚೆಕ್ಅಪ್ ಇಂದಾನೇ ಸಾಧ್ಯನಾ ಅಂತ? ಬ್ರಾಡ್ಲಿ ಬ್ಲಡ್ ಚೆಕ್ಅಪ್ ಒಂದ್ ಮಾಡ್ತೇವೆ, ಪ್ಲಸ್ ಇಮೇಜಿಂಗ್ ಅಲ್ಲಿ ಅಲ್ಟ್ರಾಸೌಂಡ್ ಅಥವಾ ಫೈಬ್ರೋ ಸ್ಕ್ಯಾನ್ ಅಥವಾ CT ಸ್ಕ್ಯಾನ್. ಸೊ ಮೋಸ್ಟ್ ಆಫ್ ಮೆಜಾರಿಟಿ ಆಫ್ ದೀಸ್ ಟೆಸ್ಟ್ ಆರ್ ನಾನ್ ಇನ್ವೇಸಿವ್. ಅಂದ್ರೆ ಯಾವುದೇ ತರ ಬ್ಲಡ್ ಅಲ್ಲಿ ನಿಮ್ಗೊಂದು ನೀಡಲ್ ಹಾಕಿ ನಿಮ್ ಸ್ವಲ್ಪ ಬ್ಲಡ್ ತೆಗಿತೇವೆ ಹೊರತು ಯಾವುದೇ ತರ ಇಮೇಜಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ ನಾವು ಯಾವುದೇ ತರ ಚುಚ್ಚುದು ಏನು ಮಾಡಲ್ಲ. ಕೆಲವೊಂದು ಪೇಷಂಟ್ಗೆ ಲಿವರ್ ಬಯಾಪ್ಸಿ ಬೇಕಾಗುತ್ತೆ. ಆ ಟೈಮಲ್ಲಿ ಅಷ್ಟೇ ನಾವು ಒಂದು ಲಿವರ್ ಬಯಾಪ್ಸಿ ಮಾಡಿ ಇನ್ವೇಷನ್ ಮಾಡೋದೇ ಹೊರತು ಬೇರೆ ಯಾವ್ದು ಟೆಸ್ಟ್ ಮಾಡ್ಬೇಕಾದ್ರೆ ಪೇಷಂಟ್ಗೆ ಯಾವುದೇ ತರ ನೋವಾಗಲ್ಲ. ಓಕೆ ಸರ್, ಈಗ ಫ್ಯಾಟಿ ಲಿವರ್ ತಿಳಿಸ್ಕೊಡ್ತಾ ಇದ್ರಿ. ತುಂಬಾ ಜನ ಒಬೇಸಿಟಿ ಇರೋರಿಗೆ ಫ್ಯಾಟಿ ಲಿವರ್ ಆಗುವಂತ ಚಾನ್ಸಸ್ ಇದೆಯಾ ಅಂತ, ಅಥವಾ ಈ ಡಯಾಬಿಟಿಸ್ ಮತ್ತೆ BP ಇರೋರಿಗೆ ಈ ಒಂದು ಲಿವರ್ ಸಮಸ್ಯೆಗಳು ಕಾಣಿಸ್ಕೊಳ್ಳುವಂತ ಸಾಧ್ಯತೆ ಇದೆಯಾ? ಒಬೇಸಿಟಿ, ಡಯಾಬಿಟಿಸ್, ಫ್ಯಾಟಿ ಲಿವರ್ ಎವ್ರಿಥಿಂಗ್ ಈಸ್ ಇಂಟರ್ಲಿಂಕ್ಡ್. ಓಕೆ. ಸೊ ಯಾರಿಗೆ ಒಬೆಸಿಟಿ ಇರುತ್ತಲ್ಲ ಅವರಿಗೆ ಶುಗರ್ ಆಗೋ ಚಾನ್ಸ್ ಹೆಚ್ಚಿಗೆ ಇರುತ್ತೆ. ಒಬೇಸ್ ಪೀಪಲ್ ಆರ್ ಮೋರ್ ಪ್ರೋನ್ ಫಾರ್ ಡೆವಲಪಿಂಗ್ ಡಯಾಬಿಟಿಸ್. ಸೊ ನಾವೆಲ್ಲ
ಒಬೇಸ್ ಪೇಷಂಟ್ ಯಾರಿಗೆ ಡಯಾಬಿಟಿಸ್ ಇದೆಯಲ್ಲ ಅವರಿಗೆ ವೇಟ್ ಲಾಸ್ ಮಾಡಲಿಕ್ಕೆ ಹೇಳ್ತೇವೆ. ಬಿಕಾಸ್ ನೀವು ವೇಟ್ ಲಾಸ್ ಮಾಡಿದ್ರೆ ನಿಮ್ದು ಶುಗರ್ ಕಂಟ್ರೋಲ್ ಆಗುತ್ತೆ, ನಿಮ್ ಡಯಾಬಿಟಿಸು ಸಮಥಿಂಗ್ ಕಾಲ್ಡ್ ಎಸ್ ಡಯಾಬಿಟಿಕ್ ರಿಮಿಷನ್. ಇಫ್ ಯು ಆರ್ ಓವರ್ ವೇಟ್ ಅಂಡ್ ಇಫ್ ಯು ಆರ್ ಹ್ಯಾವಿಂಗ್ ಅರ್ಲಿ ಡಯಾಬಿಟಿಸ್ ಇಟ್ ಕ್ಯಾನ್ ಗೆಟ್ ರಿವರ್ಸ್ಡ್. ಸೊ ಅದನ್ನು ಅರ್ಥ ಮಾಡ್ಕೋಬೇಕು. ಡಯಾಬಿಟಿಸು ಪ್ಲಸ್ ಒಬೇಸ್ ಪೇಷಂಟ್ ಇವರಲ್ಲಿ ಫ್ಯಾಟಿ ಲಿವರ್ ಆಗ್ಬೋದು. ಸೊ ಈ ಎಲ್ಲ ಪೇಷಂಟ್ ಅಲ್ಲಿ ನಾವು ಸ್ಕ್ರೀನಿಂಗ್ ಮಾಡಿಕೊಂಡು ಅವ್ರಿಗೆ ಫ್ಯಾಟಿ ಲಿವರ್ ಇದ್ರೆ ಅವರಿಗೆ ವೇಟ್ ಲಾಸ್ ಮಾಡ್ಲಿಕ್ಕೆ ಹೇಳ್ತೇವೆ. ಬಟ್ ಮೂರರಲ್ಲೂ ರಿಲೇಷನ್ ಇದೆ. ತುಂಬಾ ಉತ್ತಮವಾದ ಪ್ರಶ್ನೆ. ಒಬೇಸಿಟಿ, ಡಯಾಬಿಟಿಸು ಪ್ಲಸ್ ಫ್ಯಾಟಿ ಲಿವರು ಆಲ್ ಆರ್ ಇಂಟರ್ ಕನೆಕ್ಟೆಡ್. ಓಕೆ ಸರ್, ಈಗ ತುಂಬಾ ಜನ ಹೆಣ್ಮಕ್ಳು ನಾವು ಏನು ಜಾಸ್ತಿ ತಿನ್ನಲ್ಲ ಆದ್ರೂ ಕೂಡ ಫ್ಯಾಟಿ ಲಿವರ್ ಆಗಿದೆ, ಅಥವಾ ಆಲ್ಕೋಹಾಲ್ ಇರೋದಿಲ್ಲ, ಕನ್ಸಂಪ್ಷನ್ ಇರೋದಿಲ್ಲ ಆದ್ರೂ ಕೂಡ ಫ್ಯಾಟಿ ಲಿವರ್ ಆಗಿದೆ ಅಂತ ಕೇಳ್ತೀವಿ. ಯಾವ ಒಂದು ಕಾರಣಕ್ಕೆ ಬರ್ಬೋದು? ಬ್ಯಾಲೆನ್ಸ್ ಡಯಟ್ ಇಲ್ಲ ಅವ್ರಿಗೆ, ವ್ಯಾಯಾಮ ಮಾಡ್ತಾ ಇಲ್ಲ. ವ್ಯಾಯಾಮ ಮಾಡ್ತಾ ಇಲ್ಲ, ನೀವು ಬ್ಯಾಲೆನ್ಸ್ ಡಯಟ್ ತಗೋತಾ ಇಲ್ಲ ಅಂದ್ರೆ ನಿಮ್ಗೆ ಫ್ಯಾಟಿ ಲಿವರ್. ಓಕೆ, ಅಂದ್ರೆ ಕೆಲವರು ತುಂಬಾ ಕಡಿಮೆ ತಿಂತೀವಿ, ನಾವೇನು ತಿನ್ನೋದೇ ಇಲ್ಲ ಆದ್ರೂ ಕೂಡ ಫ್ಯಾಟಿ ಲಿವರ್ ಆಗಿದೆ ಅನ್ನುವಂಥದ್ದು ಕೇಳಿದೀವಿ. ಇದು ಯಾಕೆ ಅಂತ? ಅಲ್ಲ, ದೇರ್ ಇಸ್ ಎಂಟಿಟಿ ಕಾಲ್ಡ್ ಎಸ್ ಲೀನ್ ನ್ಯಾಶ್. ನಾವು ನೋಡಿದ್ವಿ, ನಾನು ಆವಾಗಲೇ ಹೇಳಿದೆ, ಅಂಡರ್ ವೇಟ್ ಆದ್ರೂ ನಿಮ್ಗೆ ಫ್ಯಾಟಿ ಲಿವರ್ ಬರ್ಬೋದು, ಓವರ್ ವೇಟ್ ಆದ್ರೂ ನಿಮ್ಗೆ ಫ್ಯಾಟಿ ಲಿವರ್ ಬರ್ಬೋದು. ಸೊ ಅಂಡರ್ ವೇಟ್ ಆಗಿ ಫ್ಯಾಟಿ ಲಿವರ್ ಆದ್ರೆ ನಾವು ಲೀನ್ ನ್ಯಾಶ್ ಅಂತ ಹೇಳ್ತೀವಿ. ಸೊ ನೀವು ತುಂಬಾನೇ ವೇಟ್ ಲಾಸ್ ಮಾಡಿದ್ರೆ ಅಥವಾ ನೀವು ಮಾಲ್ ನ್ಯೂರಿಸ್ಟ್ ಇದ್ರೆ ನಿಮ್ಗೆ ಫ್ಯಾಟಿ ಲಿವರ್ ಬರ್ಬೋದು. ಸೊ ಹೇಗೆ ಅದನ್ನ ಅವಾಯ್ಡ್ ಮಾಡ್ತೀರಾ ಅಂದ್ರೆ ಬ್ಯಾಲೆನ್ಸ್ ಡಯಟ್ ಪ್ಲಸ್ ಎಕ್ಸರ್ಸೈಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಯಂಗ್ ಪೇಷಂಟ್ ಬರ್ತಾನೆ ನನ್ನ ಹತ್ರ ಫ್ಯಾಟಿ ಲಿವರ್ ತಗೊಂಡು, ಓವರ್ ವೇಟ್ ಇಲ್ಲ ಅವನು, ಬಟ್ ಅವನಿಗೆ ಫ್ಯಾಟಿ ಲಿವರ್ ಇದೆ. ಅವನಂಗೆ ಕೇಳ್ತಾನೆ, ಸರ್ ನಾನು ಏನ್ ಮಾಡ್ಬೇಕು ಅಂತ. ದೆನ್ ಐ ವಿಲ್ ಟೆಲ್ ಯು ಹ್ಯಾವ್ ಟು ಡೂ ಎಕ್ಸರ್ಸೈಸ್ and continue with the balanced diet. Very commonly seen scenario. Fatty liver only obesity ಇದ್ದವರಲ್ಲಿ ಬರಲ್ಲ, ಈವನ್ ಅಂಡರ್ ನ್ಯೂರಿಶ್ಡ್ ಪೀಪಲ್ ಅಲ್ಲೂ ಫ್ಯಾಟಿ ಲಿವರ್ ಇರ್ಬೋದು. ಓಕೆ ಸರ್, ಈಗ ಈ ಒಂದು ಜಾಂಡಿಸ್ ಸಮಸ್ಯೆಗಳಿರ್ಬೋದು ಅಥವಾ ಈ ಒಂದು ಫ್ಯಾಟಿ ಲಿವರ್ ಸಮಸ್ಯೆ ಇರ್ಬೋದು, ಮೆಡಿಸಿನ್ಸ್ ಅಲ್ಲೇ ಟ್ರೀಟ್ ಮಾಡ್ಬೋದಾ ಅಂತ? ಒಂದ್ ವೇಳೆ ಅದು ವೈರಲ್ ಡಿಸೀಸ್ ಇತ್ತಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಹೆಪಟೈಟಿಸ್ ಎ ಅಂಡ್ ಡಿ, ಆಲ್ ದೋಸ್ ಥಿಂಗ್ಸ್ ಕ್ಯಾನ್ ಬಿ ಮ್ಯಾನೇಜ್ಡ್ ಬೈ ಮೆಡಿಸಿನ್ಸ್. So medicine ಬೇಕಂತಲ್ಲ, most of the viral diseases will get cured on its own. We know that. So but sometimes some patients may need medicine. Other than that, ಒಂದ್ ವೇಳೆ ನಿಮ್ಗೆ ಕ್ರಾನಿಕ್ ಲಿವರ್ ಡಿಸೀಸ್ ಇದೆ ಅಥವಾ ನಿಮ್ಗೆ ಅಕ್ಯೂಟ್ ಲಿವರ್ ಫೇಲ್ಯೂರ್ ಇದೆ, ಆ ಟೈಮಲ್ಲಿ ಮೆಡಿಸಿನ್ ಮೆ ನಾಟ್ ವರ್ಕ್. ಸೊ ಇನ್ ದಟ್ ವಿ ಹ್ಯಾವ್ ಟು ಡೂ ಟ್ರಾನ್ಸ್ಪ್ಲಾಂಟ್ ಇನ್ ದೋಸ್ ಪೇಷಂಟ್. ಸೊ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸರ್, ಲಿವರ್ ಟ್ರಾನ್ಸ್ಪ್ಲಾಂಟ್ ಈ ಪದ ಕೇಳಿದ್ರೇನೆ ಸ್ವಲ್ಪ ಜನಕ್ಕೆ ಭಯ ಆಗುತ್ತೆ, ಅಥವಾ ಏನಿದು ಅನ್ನುವಂಥದ್ದೇ ಒಂದು ಪ್ರಶ್ನೆ. ಸೊ ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಬೇಕು ಅಂತ ಇದ್ರೆ ಯಾವೆಲ್ಲ ಸಮಸ್ಯೆಗಳಾಗಿ ಲಿವರ್ ಟ್ರಾನ್ಸ್ಪ್ಲಾಂಟ್ಗೆ ಹೋಗ್ತಾರೆ ಕೆಲವರು ಪೇಷಂಟ್ಸ್? ನಾವು ಫಸ್ಟ್ ಅರ್ಥ ಮಾಡಬೇಕಂದ್ರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಇಸ್ ಅ ಲೈಫ್ ಸೇವಿಂಗ್ ಟ್ರೀಟ್ಮೆಂಟ್. ನೀವು ಮೆಡಿಸಿನ್ ಅಲ್ಲಿ ನೋಬೆಲ್ ಪ್ರೈಸ್ ನೋಡಿದ್ರೆ maximum Nobel prizes are given to transplantation field. Okay. It has changed the life of many people. So transplantation is a very important field in today's medicine. ಎರಡನೇ ಪ್ರಶ್ನೆ ಅಂದ್ರೆ ಯಾವ ಪೇಷಂಟ್ಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಬೇಕಾಗುತ್ತೆ? ಜನರಲಿ ನಾನು ಹೇಳಿದಾಗೆ ದೇರ್ ಆರ್ 4 ಕಾಮನ್ ಡಿಸೀಸಸ್ ರಿಲೇಟೆಡ್ ಟು ಲಿವರ್ ಅಂಡ್ ಆಲ್ 4 ಆಫ್ ದೆಮ್, ಆ 4 ಡಿಸೀಸ್ಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಬೇಕಾಗಬಹುದು. ಮೊದಲನೇದಾಗಿ ಅಕ್ಯೂಟ್ ಲಿವರ್ ಫೇಲ್ಯೂರ್. ಒನ್ ಯಂಗ್ ಲೇಡಿ ಆರ್ ಯಂಗ್ ಬಾಯ್ ಟೇಕ್ಸ್ poison of ratol, he may need liver transplant. ಯಾರೋ ಒಬ್ರು ಹೆಪಟೈಟಿಸ್ ಬಿ ಅಥವಾ ಸಿ ಆಗಿದೆ, ತುಂಬಾ ವರ್ಷ ಡಿಟೆಕ್ಟ್ ಆಗಿಲ್ಲ, ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡಿಲ್ಲ, ಅವರಿಗೆ ಕ್ರಾನಿಕ್ ಲಿವರ್ ಡಿಸೀಸ್ ಆಗಿದೆ ಅಥವಾ ಸಿರೋಸಿಸ್ ಆಗಿದೆ, ಅದರಿಂದ ಪದೇ ಪದೇ ತೊಂದರೆ ಆಗ್ತಾ ಇದೆ. ಹೊಟ್ಟೆಯಲ್ಲಿ ನೀರು ತುಂಬ್ತಾ ಇದೆ, ಜಾಂಡಿಸ್ ಆಗ್ತಾ ಇದೆ, ಕಾಲಲ್ಲಿ ಬಾವು ಬರ್ತಾ ಇದೆ, ಕಿಡ್ನಿಯಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ, ಪದೇ ಪದೇ ಹೆಪಟಿಕ್ ಎನ್ಸೆಫಲೋಪತಿ ಆಗ್ತಾ ಇದೆ, ಆ ಪೇಷಂಟಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಬೇಕಾಗ್ಬೋದು. ಅದಲ್ಲದೆ ಆನುವಂಶಿಕವಾಗಿ ಲಿವರ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ಅವರಿಗೂ ಟ್ರಾನ್ಸ್ಪ್ಲಾಂಟ್ ಬೇಕಾಗ್ಬೋದು. ಅದಲ್ಲದೆ ಲಿವರ್ ಟ್ಯೂಮರ್ ಪೇಷಂಟಿಗಿದೆ, ಜನರಲಿ ಲಿವರ್ ಟ್ಯೂಮರ್ ಇದ್ರೆ ನಾವು ಆ ಭಾಗವನ್ನ ತೆಗೆದು ಪೇಷಂಟಿಗೆ ಸರಿ ಮಾಡ್ಬೋದು. ಬಟ್ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಲಿವರ್ ರಿಸೆಕ್ಷನ್ ಮಾಡ್ಲಿಕ್ಕೆ ಆಗಲ್ಲ, ಅಂತವರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಾಗಿ ಬರ್ಬೋದು. ಸೊ ನಾವು ಪ್ರಾಕ್ಟಿಕಲ್ ಆಗಿ ಯಾವ್ದು 4 ಡಿಸೀಸ್ ನೋಡ್ತೇವೆ, 4ರಲ್ಲೂ ಲಿವರ್ ಟ್ರಾನ್ಸ್ಪ್ಲಾಂಟ್ ಅದು ರೋಲ್ ಇದೆ. ಓಕೆ ಸರ್, ಲಿವರ್ ಸಿರೋಸಿಸ್ ಅನ್ನುವಂಥದ್ದು ನಾವು ಕೇಳಿದೀವಿ. ಲಿವರ್ ಸಿರೋಸಿಸ್ ಅಂದ್ರೆ ಏನು? ಇದಕ್ಕೂ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬಹುದಾ ಅಂತ? ಯಾವುದೇ ಪೇಷಂಟ್ಗೆ ದೀರ್ಘಕಾಲೀನ ಲಿವರ್ ಪ್ರಾಬ್ಲಮ್ ಆದ್ರೆ ಅದಕ್ಕೆ ನಾವು ಕ್ರಾನಿಕ್ ಲಿವರ್ ಡಿಸೀಸ್ ಅಂತ ಹೇಳ್ತೀವಿ. ಕ್ರಾನಿಕ್ ಲಿವರ್ ಡಿಸೀಸ್ ಇದ್ದು ಲಾಸ್ಟ್ ಸ್ಟೇಜ್ ಇಸ್ ಸಿರೋಸಿಸ್, ಅದು ಅರ್ಥ ಮಾಡ್ಕೋಬೇಕು. ಸೊ ನೀವು ಅರ್ಲಿ ಕ್ರಾನಿಕ್ ಲಿವರ್ ಡಿಸೀಸ್ ಇದ್ರೆ ನಿಮ್ಗೆ ಹಾಗೆ ನಾವು ಮೇಂಟೈನ್ ಮಾಡ್ಬೋದು. ಬಟ್ ನಿಮ್ಗೆ ಸಿರೋಸಿಸ್ ಇದ್ದು ನಿಮ್ಗೆ ಪದೇ ಪದೇ ಅದರಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಯಾವ ತರ ಪ್ರಾಬ್ಲಮ್ ನಾನು ಹೇಳಿದೆ, ಪೇಷಂಟಿಗೆ ಪದೇ ಪದೇ ಕಾಮಾಲೆ ಆಗ್ತಾ ಇದೆ, ಹೊಟ್ಟೆಯಲ್ಲಿ ನೀರು ತುಂಬ್ತಾ ಇದೆ, ಕಾಲಲ್ಲಿ ನೀರು ತುಂಬ್ತಾ ಇದೆ, ಲಂಗ್ಸ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ನಿಮ್ ಕ್ರಿಯಾಟಿನಿನ್ ಇನ್ಕ್ರೀಸ್ ಆಗ್ತಾ ಇದೆ, ಅಂತವರಿಗೆ ಟ್ರಾನ್ಸ್ಪ್ಲಾಂಟ್ ಬೇಕಾಗುತ್ತೆ. ಅಂಡ್ ನಾವು ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ ಏನ್ ನೋಡ್ತೇವೆ, ಅದರಲ್ಲಿ ಮೋಸ್ಟ್ ಕಾಮನ್ ಇಂಡಿಕೇಶನ್ ಫಾರ್ ಟ್ರಾನ್ಸ್ಪ್ಲಾಂಟ್ ಈಸ್
chronic liver disease, also known as cirrhosis. ಸಿರೋಸಿಸ್. ಓಕೆ ಸರ್, ಹಾಗಾದ್ರೆ ಈಗ ಎರಡು ಕಡೆ, ಒಂದು ಯಾರು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂತಾರೆ ಅವರು ಯಾವ ಸ್ಟೇಜ್ ಅಲ್ಲಿ ಇರಬೇಕು, ಲಿವರ್ ಕೊಡೋರು ಡೋನರ್ ಅವ್ರು ಯಾವ ರೀತಿಯಾಗಿ ಇರಬೇಕು ಅಂತ. ಯಾರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಬೇಕು ಅಂತ, ಎಸ್ಪೆಷಲಿ ಕ್ರಾನಿಕ್ ಲಿವರ್ ಡಿಸೀಸ್ ಅಲ್ಲಿ ನಾವು ಒಂದು ಸ್ಕೋರ್ ಯೂಸ್ ಮಾಡ್ತೇವೆ. ಇಟ್ ಇಸ್ ಕಾಲ್ಡ್ ಆಸ್ ಮೆಲ್ಡ್ ಸ್ಕೋರ್, ಮಾಡೆಲ್ ಫಾರ್ ಎಂಡ್ ಸ್ಟೇಜ್ ಲಿವರ್ ಡಿಸೀಸ್ ಸ್ಕೋರ್ ಅಂತ. ಸೊ ಒಂದ್ ವೇಳೆ ನಿಮ್ಗೆ ದೀರ್ಘಕಾಲೀನ ಲಿವರ್ ಪ್ರಾಬ್ಲಮ್ ಇದ್ರೆ, ಕ್ರಾನಿಕ್ ಲಿವರ್ ಡಿಸೀಸ್ ಆಲ್ಸೋ ನೋನ್ ಆಸ್ ಸಿರೋಸಿಸ್ ಇದ್ರೆ, ನಿಮ್ದು ಮೆಲ್ಡ್ ಸ್ಕೋರ್ ಕ್ಯಾಲ್ಕುಲೇಟ್ ಮಾಡಿ. ಒಂದ್ ವೇಳೆ ನಿಮ್ ಮೆಲ್ಡ್ ಸ್ಕೋರ್ ಮೋರ್ ದ್ಯಾನ್ 15 ಇದ್ರೆ ನಿಮ್ಗೆ ಟ್ರಾನ್ಸ್ಪ್ಲಾಂಟ್ ಅದು ಅವಶ್ಯಕತೆ ಇದೆ. ನಿಮ್ದು ಮೆಲ್ಡ್ ಸ್ಕೋರ್ ಎಷ್ಟು ಹೆಚ್ಚಿಗೆ ಇದೆ ಅಷ್ಟು ಬೇಗ ನಿಮ್ಗೆ ಟ್ರಾನ್ಸ್ಪ್ಲಾಂಟ್ ಬೇಕು. ನಿಮ್ದು ಮೆಲ್ಡ್ ಸ್ಕೋರ್ 35-40 ಇದ್ರೆ ನಿಮ್ಗೆ ಆದಷ್ಟು ಬೇಗ ಟ್ರಾನ್ಸ್ಪ್ಲಾಂಟ್ ಆಗ್ಬೇಕು. ನಿಮ್ದು ಮೆಲ್ಡ್ ಸ್ಕೋರ್ 15-16 ಇದ್ರೆ ನಿಮ್ಗೆ ಅರ್ಜೆಂಟ್ ಆಗಿ ಟ್ರಾನ್ಸ್ಪ್ಲಾಂಟ್ ಬೇಡ, ಮೇ ಬಿ ಒಂದು 6 ತಿಂಗಳು 1 ವರ್ಷ ಬಿಟ್ಟು ನಿಮ್ಗೆ ಟ್ರಾನ್ಸ್ಪ್ಲಾಂಟ್ ಆಗಿ ಬೇಕಾಗ್ತದೆ. ಸೊ ಆ ತರ ನಾವು ಡಿಸೈಡ್ ಮಾಡ್ತೇವೆ ಯಾವಾಗ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ. ಸೊ ದಿಸ್ ಈಸ್ ಅ ವೆರಿ ಕಾಮನ್ ಇಂಡಿಕೇಶನ್ ಫಾರ್ ಲಿವರ್ ಟ್ರಾನ್ಸ್ಪ್ಲಾಂಟ್. ಓಕೆ ಸರ್, ಈಗ ಡೋನರ್ ಯಾವ ರೀತಿಯಾಗಿರ್ಬೇಕು ಅಂತ. ಸೊ ಯಾವುದೇ ಪೇಷಂಟ್ಗೆ ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್ ಬೇಕು ಅಂತ ಡಿಸೈಡ್ ಮಾಡಿದ ನಂತರ ಪ್ರಶ್ನೆ ಬರೋದು ಡೋನರ್. 2 ತರ ಡೋನರ್ ಇರ್ತಾರೆ. ಮೊದಲನೇ ಡೋನರ್ ಅಂದ್ರೆ ಮೆದುಳು ನಿಷ್ಕ್ರಿಯವಾಗಿ ಸತ್ತಿರುವ ಡೋನರ್, ನಾವು ಬ್ರೈನ್ ಡೆಡ್ ಡೋನರ್ ಅಂತ ಹೇಳ್ತೀವಿ ಅಥವಾ ಕೆಡವರಿಕ್ ಡೋನರ್ ಅಂತ ಹೇಳ್ತೀವಿ. ಇದು ಏನಾಗತ್ತಂದ್ರೆ, ಕೆಲವೊಂದ್ಸಲ ನೀವು ಕೇಳಿರ್ಬೋದು ಪೇಷಂಟ್ಗೆ ಸಿವಿಯರ್ ಆಕ್ಸಿಡೆಂಟ್ ಆಯ್ತು, ಸಿವಿಯರ್ ಆಕ್ಸಿಡೆಂಟ್ ಆಗಿ ಮೆದುಳಿಗೆ ತುಂಬಾ ಪೆಟ್ಟಾಗಿದೆ ಅಂತ. ಸೊ ಅವ್ರದ್ದು ಬ್ರೈನ್ ಡೆಡ್ ಆಗಿದೆ, ಬಟ್ ಅವ್ರದ್ದು ಹೃದಯ ಏನು ಮೆಡಿತಾ ಇದೆ. ಅಂತವ್ರು ಒಂದ್ ವೇಳೆ ಅವ್ರ ಫ್ಯಾಮಿಲಿ ಅವರು ಮುಂದೆ ಬಂದು, ಇವ್ರು ನಮ್ ರಿಲೇಟಿವ್ರು, ಇವರಿಗೆ ಬ್ರೈನ್ ಡೆತ್ ಆಗಿದೆ, ಇವರು ಆರ್ಗನ್ ಡೊನೇಟ್ ಮಾಡಬಹುದು, ನಾನು ಮಾಡ್ಲಿಕ್ಕೆ ನಮ್ಮ ಒಪ್ಪಿಗೆ ಇದೆ, ಅಂಗಾಂಗದಾನ ಅಂತ ಎಗ್ರಿ ಇದ್ರೆ ಆ ಲಿವರ್ ಅನ್ನ ನಾವು ತಗೋತೀವಿ. ಸೊ ದಟ್ ಈಸ್ ಒನ್ ಟೈಪ್ ಆಫ್ ಡೋನರ್. ಎರಡನೇ ಡೋನರ್ ಅಂದ್ರೆ ಜೀವಂತ ದಾನಿ ಡೋನರ್ ಅಂತ. ಜೀವಂತ ದಾನಿ ಅಂತ ಅಂದ್ರೆ ಕೆಲವು ಜನರಿಗೆ ಮೆಲ್ಡ್ ಸ್ಕೋರು ತುಂಬಾ ಹೆಚ್ಚಿದೆ, ಅವ್ರು ವೇಟ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನೀವು ಕೆಡವರ್ಕ್ ಲಿವರ್ ಸಿಗ್ಲಿಕ್ಕೆ ನಿಮ್ಗೆ ಆಲ್ಮೋಸ್ಟ್ ಆನ್ ಅನ್ ಎವರೇಜ್ 6 ಮಂತ್ 1 ವರ್ಷ ವೇಟ್ ಮಾಡಬೇಕು. ಯಾಕಂದ್ರೆ ನಂಬರ್ ಆಫ್ ಪೀಪಲ್ ಪ್ರೆಸೆಂಟ್ಲಿ ವೇಟಿಂಗ್ ಫಾರ್ ಲಿವರ್ ಇನ್ ಕರ್ನಾಟಕ ಈಸ್ ಅರೌಂಡ್ ಮೋರ್ ದೆನ್ 1000. ಬಟ್ ಡೊನೇಷನ್ ಎಷ್ಟಾಗುತ್ತೆ ನಮ್ಮ ಸ್ಟೇಟ್ ಅಲ್ಲಿ ಒಂದ್ ವರ್ಷಕ್ಕೆ 100-150. ಸೊ ಮೋರ್ ದೆನ್ 1000 ಪೀಪಲ್, 1000ಕ್ಕೂ ಹೆಚ್ಚು ಜನ ಲಿವರಿಗೆ ಕಾಯ್ತಾ ಇದಾರೆ. ಲಿವರ್ ಸಿಗುದು 100-150 ಜನರಿಗೆ ಮಾತ್ರ. ಸೊ ಉಳಿದವ್ರು ಏನ್ ಮಾಡ್ಬೇಕು? ಅವರಿಗೆ ಆಪ್ಷನ್ ಅಂದ್ರೆ ಜೀವಂತ ದಾನಿ. ಫ್ಯಾಮಿಲಿ ಅವರು ಯಾರಾದ್ರೂ ತಮ್ದು ಲಿವರ್ ಅದು ಅರ್ಧ ಭಾಗನ್ನ ಡೊನೇಟ್ ಮಾಡ್ಲಿಕ್ಕೆ ರೆಡಿ ಇದ್ರೆ ನಾವು ಲಿವಿಂಗ್ ಡೋನರ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡ್ತೀವಿ. ಅಡ್ವಾಂಟೇಜ್ ಏನಂದ್ರೆ ಅದಕ್ಕೆ ನೀವು ಕಾಯ್ಬೇಕಂತಿಲ್ಲ, ಇಮಿಡಿಯೇಟ್ಲಿ ನೀವು ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಎಸ್ಪೆಷಲಿ ಪೇಷಂಟ್ಗೆ ಅಕ್ಯೂಟ್ ಲಿವರ್ ಫೇಲ್ಯೂರ್ ಆಗಿದೆ ತಿಳ್ಕೊಳ್ಳಿ, ಹೆಪಟೈಟಿಸ್ ಎ ಆಗಿ ಲಿವರ್ ಕೆಲಸ ಮಾಡ್ತಾ ಇಲ್ಲ, ಅವರಿಗೆ ಇಮಿಡಿಯೇಟ್ಲಿ ಟ್ರಾನ್ಸ್ಪ್ಲಾಂಟ್ ಆಗ್ಬೇಕು. ನೀವು ಡೊನೇಷನ್ಗೆ ಕಾಯ್ಲಿಕ್ಕೆ ಆಗಲ್ಲ, ಆಯ್ತಾ? ನಿಮ್ ಲಕ್ ಚೆನ್ನಾಗಿದ್ರೆ ನಿಮ್ಗೆ ಇಮಿಡಿಯೇಟ್ಲಿ ಯಾರೊಬ್ರು ಡೊನೇಟ್ ಮಾಡಬಹುದು, ಸಿಗಬಹುದು. ಬಟ್ ನಿಮ್ ಡೋನರ್ ಸಿಗ್ಲಿಲ್ಲ ಅಂದ್ರೆ ಫ್ಯಾಮಿಲಿ ಯಾರಾದ್ರೂ ಅರ್ಧ ಲಿವರ್ ಕೊಡ್ಲಿಕ್ಕೆ ರೆಡಿ ಇರಬೇಕು. ಅದೇ ತರ ನಿಮ್ ಮೆಲ್ಡ್ ಸ್ಕೋರ್, ನಿಮ್ಗೆ ಸಿರೋಸಿಸ್ ಇದೆ, ಮೆಲ್ಡ್ ಸ್ಕೋರ್ ನಿಮ್ದು 40 ಇದೆ, ಆ ಟೈಮ್ ಅಲ್ಲಿ ನಿಮ್ಗೆ ಕಾಯ್ಲಿಕ್ಕೆ ಆಪ್ಷನ್ ಇಲ್ಲ. ಆ ಟೈಮ್ ಅಲ್ಲಿ ಫ್ಯಾಮಿಲಿ ಯಾರು ಮುಂದ್ ಬಂದು ಡೊನೇಟ್ ಮಾಡ್ಲಿಕ್ಕೆ ಎಗ್ರಿ ಆದ್ರೆ ನಾವು ಲಿವಿಂಗ್ ಡೋನರ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡ್ತೇವೆ. ಓಕೆ ಸರ್, ಇದು ರೈಟ್ ಟೈಮ್ ಅನ್ಸುತ್ತೆ ಈ ಕ್ವಶನ್ ಕೇಳಲಿಕ್ಕೆ. ಒಂದು ಇನ್ಸಿಡೆಂಟ್ ಆಯ್ತು ಸರ್, ಒಬ್ರು ಬದುಕಿರೋರು ಲಿವರ್ ದಾನ ಮಾಡಕ್ ಹೋಗಿ ತೀರ್ಕೊಂಡ್ಬಿಟ್ರು. ಸೊ ಅವಾಗಿಂದ ಯಾರು ದಾನ ಮಾಡಬೇಡಿ ಅನ್ನುವಂಥದ್ದು ತುಂಬಾ ಕೇಳಿದೀವಿ, ಅಂದ್ರೆ ಬದುಕಿರೋರು ದಾನ ಮಾಡಬೇಡಿ ಅನ್ನುವಂಥದ್ದು. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅಲ್ಲ, ಟ್ರಾನ್ಸ್ಪ್ಲಾಂಟ್ ಅಲ್ಲಿ ತುಂಬಾ ಎಥಿಕಲ್ ಡೈನಮಸ್ ಇರುತ್ತೆ. ಜನರಲಿ ಲಿವಿಂಗ್ ಡೋನರ್ ಗಿಂತ ಕೆಡವರಿಕ್ ಡೋನರ್ ಈಸ್ ಬೆಟರ್. ಬಟ್ ಅನ್ಫಾರ್ಚುನೇಟ್ಲಿ ನಮ್ ದೇಶದಲ್ಲಿ ಜನ ಆರ್ಗನ್ಸ್ ಅನ್ನ ಡೊನೇಟ್ ಮಾಡಲ್ಲ. ನಾನು ಹೇಳಿದೆ ನಿಮ್ಗೆ ಮೋರ್ ದೆನ್ 1000 ಪೀಪಲ್ ಆರ್ ವೇಟಿಂಗ್ ಫಾರ್ ದ ಲಿವರ್, ಆಯ್ತಾ? ಬಟ್ ನಂಬರ್ ಆಫ್ ಡೋನರ್ಸ್ ಆರ್ ವೆರಿ ಲೆಸ್. ಸೊ ಸಿನ್ಸ್ ದ ಸಿಚುವೇಶನ್ ಈಸ್ ಲೈಕ್ ದಟ್, ನಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ, ಸಂಬಡಿ ಇನ್ ದ ಫ್ಯಾಮಿಲಿ ಹ್ಯಾಸ್ ಟು ಡೊನೇಟ್. ಬಟ್ ಎನಿಥಿಂಗ್ ಇನ್ ಮೆಡಿಸಿನ್ ವಿಲ್ ಕಮ್ ವಿತ್ ಅ ರಿಸ್ಕ್. ಯಾವುದೇ ತರ ರಿಸ್ಕ್ ಫ್ರೀ ಅಂತ ಇಲ್ಲ. ಸೊ ಲಿಟ್ರೇಚರ್ ನೀವು ಹೋದ್ರೆ ಅಂದ್ರೆ ಫಾರ್ ಎವ್ರಿ 500 ಲಿವಿಂಗ್ ಡೋನರ್ ಟ್ರಾನ್ಸ್ಪ್ಲಾಂಟ್, ಡೋನರ್ಸ್ ಅರೌಂಡ್ 1 or 0.5% 500ರಲ್ಲಿ ಒಂದು ಪೇಷಂಟ್ಗೆ ಪ್ರಾಬ್ಲಮ್ ಆಗೋದು, ಒಂದು ಡೋನರ್ಗೆ ಪ್ರಾಬ್ಲಮ್ ಆಗೋದು. ದಟ್ಸ್ ಡಾಕ್ಯುಮೆಂಟೆಡ್. ಸೊ ಅನ್ಫಾರ್ಚುನೇಟ್ಲಿ ಯಾರಿಗಾದ್ರೂ ಆ ತರ ಪ್ರಾಬ್ಲಮ್ ಆಗ್ಬೋದು. ಬಟ್ ನಾವು ಎಲ್ಲ ಪೇಷಂಟ್ಗೆ, ಡೋನರ್ಸ್ಗೆ ಬಿಫೋರ್ ಟೇಕಿಂಗ್ ದೆಮ್ ಫಾರ್ ಡೊನೇಷನ್ ನಾವು ಎಲ್ಲಾ ತರ ಟೆಸ್ಟ್ ಮಾಡ್ಕೊಂಡು ಅಬ್ಸಲ್ಯೂಟ್ಲಿ ಸೇಫ್ ಇದ್ದಾಗೆ ಮಾತ್ರ ವಿ ಪ್ರೊಸೀಡ್. ನಮ್ಗೆ ಏನೋ ಡೌಟ್ ಬಂತಪ್ಪ ಡೋನರ್ ಅಲ್ಲಿ ರಿಸ್ಕ್ ಇದೆ ಅಂದ್ರೆ ನಾವು ಲಿವಿಂಗ್ ಡೋನರ್ ಅಪ್ರೂವ್ ಮಾಡಲ್ಲ. But unfortunately, in spite of taking all the precautions, sometimes issues can happen. But anyway, we keep trying hard to make sure that the living donors
are taken utmost care and they don't have any problem. ಓಕೆ ಸರ್, ಹಾಗಾದ್ರೆ ಈ ಒಂದು ಪಾರ್ಷಲ್ ಲಿವರ್ ಡೊನೇಷನ್ ಮಾಡಿದ್ರೆ ಡೋನರ್ಗಾಗ್ಲಿ ಅಥವಾ ಲಿವರ್ ಹಾಕಿಸ್ಕೊಂಡವ್ರಿಗಾಗ್ಲಿ ರೆಸಿಪಿಯೆಂಟ್ಗಾಗ್ಲಿ ಏನು ತೊಂದರೆ ಆಗಲ್ವಾ ಅಂತ? ಅಲ್ಲ, ಅದೇ ನೀವು ಲಿವರಿಂಗ್ ನಿಮ್ದು ಟ್ರಾನ್ಸ್ಪ್ಲಾಂಟ್ ಆದ್ರೂ ನಿಮ್ಗೆ ರಿಸ್ಕ್ ಇದೆ, ನಿಮ್ದು ಡೊನೇಷನ್ ಮಾಡಿದ್ರು ರಿಸ್ಕ್ ಇದೆ. ಐ ಆಲ್ಸೋ ಟೋಲ್ಡ್ ಯು ದ ನಂಬರ್. ರಿಸ್ಕ್ ಈಸ್ ಲೈಕ್ for every donor risk is less than 1% for every 500 donors. So recipient ಗೆ ರಿಸ್ಕ್ ಇದೆ. ಸೊ ಹೌ ಯು ಅಸೆಸ್ ಅಂದ್ರೆ ನಾವು 1 year ಸರ್ವೈವಲ್ ಅಂತ ನೋಡ್ತೇವೆ. ಇವತ್ತು ಯಾವುದೇ ಒಂದು ಪೇಷಂಟ್ ಟ್ರಾನ್ಸ್ಪ್ಲಾಂಟ್ ಆದ್ರೆ ಸಕ್ಸಸ್ ರೇಟ್ ಅಟ್ ದ ಎಂಡ್ ಆಫ್ 1 year is 90 to 95%. ಅಂದ್ರೆ ನಾವು 100 ಜನರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಅದರಲ್ಲಿ ಎಷ್ಟು ಜನ 1 ವರ್ಷ ಬದುಕಿರ್ತಾರಂದ್ರೆ 90 to 95%. 5 to 10% of the patient may not make it. ಆಯ್ತಾ, ಅದರ ಅರ್ಥ ಮಾಡ್ಕೋಬೇಕು. ಬಟ್ ನೀವು ಪೇಷಂಟ್ ಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ಲಿಲ್ಲ ಅಂದ್ರೆ 1 year ಸರ್ವೈವಲ್ ಇಸ್ 0% ಇನ್ ಮೆಜಾರಿಟಿ. ಸೊ ಆ ತರ. ಸೊ ವೆನ್ ದೇರ್ ಇಸ್ ನೋ ಆಪ್ಷನ್ ಆಫ್ ಡೂಯಿಂಗ್ ಮೆಡಿಕಲ್ ಮ್ಯಾನೇಜ್ಮೆಂಟ್, ದಟ್ಸ್ ವೆನ್ ವಿ ಟೇಕ್ ಅಪ್ ಪೇಷಂಟ್ ಫಾರ್ ಟ್ರಾನ್ಸ್ಪ್ಲಾಂಟ್. ಸೊ ಇದು ಎಲ್ಲದರಲ್ಲೂ ಮೆಡಿಸಿನ್ ಅಲ್ಲಿ ರಿಸ್ಕ್ ವರ್ಸಸ್ ಬೆನಿಫಿಟ್ ಇರುತ್ತೆ. ಅದು ನೋಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ನಾವು ಪೇಷಂಟ್ಗೂ ಹೇಳ್ತೇವೆ, ಡೋನರ್ಗೆ ಹೇಳ್ತೇವೆ, ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೇವೆ ಅವರಿಗೆ. We explain everything, and if they still want to go ahead, then only we do the transplant. ಸರ್, ಲಿವರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ, ಡೋನರ್ ಬಗ್ಗೆ, ರೆಸಿಪಿಯೆಂಟ್ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ. ಜೊತೆಗೆ ಯಾವ ರೀತಿಯಾಗಿ ರೆಸಿಪಿಯೆಂಟ್ ತಗೊಳ್ದೇ ಲಿವರ್ ಟ್ರಾನ್ಸ್ಪ್ಲಾಂಟ್ ತಗೊಳ್ದೇ ಇದ್ರೆ ತೊಂದರೆ ಆಗಬಹುದು ಅಂತ ಹೇಳಿ. ಸರ್, ಈಗ ಹಾಗಾದ್ರೆ ಈಗ ಲಿವರ್ ಟ್ರಾನ್ಸ್ಪ್ಲಾಂಟ್ ತಗೊಂಡವರಿಗೂ, ಮಾಡಿಸ್ಕೊಂಡವರಿಗೂ ಅಥವಾ ಕೊಟ್ಟವರಿಗೂ ಯಾವ ರೀತಿ ಲೈಫ್ ಸ್ಟೈಲ್ ಇರಬೇಕಾಗುತ್ತೆ? ಫಸ್ಟ್ ಡೋನರ್ ಲಿವರ್ ಡೊನೇಟ್ ಮಾಡಿದಾರೆ, ಲಿವಿಂಗ್ ಡೋನರ್ಸ್ ಲಿವರ್ ಡೊನೇಟ್ ಮಾಡಿದ ನಂತರ ಜನರಲಿ ಅವರು ಒಂದು 5 ದಿವಸದಿಂದ 7 ದಿನ ಹಾಸ್ಪಿಟಲ್ ಇರ್ತಾರೆ. ಅದಾದ ನಂತರ ಅವರು ಡಿಸ್ಚಾರ್ಜ್ ಆಗ್ತಾರೆ. ಒಂದ್ಸಲ ಡಿಸ್ಚಾರ್ಜ್ ಆದ ನಂತರ ಅವ್ರ ಪೇಷಂಟ್ ಅಲ್ಲ, ಅವ್ರು ಮೊದಲು ಪೇಷಂಟ್ ಇರ್ಲಿಲ್ಲ, he or she was a living donor. ಒಂದ್ಸಲ ಅವ್ರು ಡಿಸ್ಚಾರ್ಜ್ ಆದ ನಂತರ ದೇ ಆರ್ ನೋ ಮೋರ್ ಪೇಷಂಟ್. ಸೊ ದೇ ಕ್ಯಾನ್ ಹ್ಯಾವ್ ನಾರ್ಮಲ್ ಲೈಫ್ ಸ್ಟೈಲ್. ಅವರಲ್ಲಿ ಏನ್ ಲೈಫ್ ಸ್ಟೈಲ್ ಅಲ್ಲಿ ಏನ್ ಚೇಂಜ್ ಇಲ್ಲ. ಇನ್ನೊಂದಂದ್ರೆ ಲಿವರ್ ಗ್ರೋ ಆಗುತ್ತೆ ವಿತ್ ಇನ್ 6 weeks ಟೈಮ್. ನೀವು ಲಿವರ್ ಏನ್ ಡೊನೇಟ್ ಮಾಡಿರ್ತಲ್ಲ ಆ ಪಾರ್ಟ್ ಗ್ರೋ ಆಗ್ಬಿಡುತ್ತೆ. ಸೊ ನೀವು ನಾರ್ಮಲ್ ಆಗ್ಬಿಡ್ತೀರಾ. ಇದು ಡೋನರ್ ಅಲ್ಲಿ. ರಿಸಿಪಿಯೆಂಟ್ ಜನರಲಿ ಆಸ್ಪತ್ರೆಯಲ್ಲಿ 2 ರಿಂದ 3 ವಾರ ಇರ್ತಾರೆ. ನಿಮ್ದು ರಿಕವರಿ ತುಂಬಾ ಫಾಸ್ಟ್ ಆಗಿದ್ರೆ ನಾವು 10 ದಿವಸದಲ್ಲೇ ನಿಮ್ ಮನೆಗೆ ಕಳಿಸ್ಬೋದು. ಅದಾದ ನಂತರ ದೇ ಆರ್ ಆಲ್ಸೋ ಲೈಕ್ ನಾರ್ಮಲ್ ಪೀಪಲ್. ಸ್ವಲ್ಪ ಪ್ರಿಕಾಷನ್ ತಗೋಬೇಕು. ಏನಂದ್ರೆ ರೆಗ್ಯುಲರ್ ಆಗಿ ಮೆಡಿಸಿನ್ ತಗೋಬೇಕು. ನೀವು ನಿಮ್ ಲೈಫ್ ಸ್ಟೈಲ್ ನಾವೆಲ್ಲ ಮಾತಾಡಿದ್ವಿ, ಲೈಫ್ ಸ್ಟೈಲ್ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ವಿ. ಆದ್ರೂ ಆಸ್ ಅ ನಾರ್ಮಲ್ ಇಂಡಿವಿಜುವಲ್ ನಾವು ಸ್ವಲ್ಪ ಡಿಸ್ಕೌಂಟ್ ತಗೋಬಹುದು. ಆಯ್ತಾ, ನಾವು ಸ್ವಲ್ಪ ಯಾವಾಗಾದ್ರೂ ಹೊರಗೆ ಊಟ ಮಾಡಬಹುದು, 1-2 ಸಲ ಊಟ ಸ್ಕಿಪ್ ಮಾಡಬಹುದು. ಬಟ್ ಲಿವರ್ ರಿಸಿಪಿಯೆಂಟ್ ಪೇಷಂಟ್ ನಾವೇನೇನ್ ಮಾತಾಡಿದ್ವಲ್ಲ ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಲೇಬೇಕು. ಸ್ಪೆಷಲ್ ಆಗಿ ಏನ್ ಮಾಡ್ಬೇಕಂತಿಲ್ಲ. ತಮ್ಮ ಜೀವನ ಶೈಲಿಯನ್ನು ಚೆನ್ನಾಗಿ ಇಟ್ಕೋಬೇಕು. ಎಸ್ಪೆಷಲಿ ಮೆಡಿಸಿನ್ ಅನ್ನ ರೆಗ್ಯುಲರ್ ಆಗಿ ತಗೋಬೇಕು. ಬಟ್ ಅವರನ್ನ ಮನೆಯಲ್ಲಿ ಬೀಗ ಹಾಕಿಟ್ಟುದಲ್ಲಿ ಇಟ್ ಇಸ್ ನಾಟ್ ನೆಸೆಸರಿ. ದೇ ಕ್ಯಾನ್ ಹ್ಯಾವ್ ಅ ನಾರ್ಮಲ್ ಲೈಫ್ ಸ್ಟೈಲ್. ವಿ ಹ್ಯಾವ್ ಪೇಷಂಟ್ ನಮ್ಮ ಹತ್ರ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡು ವಿತಿನ್ 1 month or 2 months they go back to their normal work. They start their normal routine. So ಈ ತರ. ಸೊ ಆ ತರ ಏನ್ ಸ್ಪೆಸಿಫಿಕ್ ಪ್ರಿಕಾಷನ್ ಅಂತಿಲ್ಲ. ಬಟ್ ಓನ್ಲಿ ಥಿಂಗ್ ಇಸ್ ಕಂಪ್ಲೈನ್ಸ್ ಅಂತ ಹೇಳ್ತೇವೆ. ಮೆಡಿಸಿನ್ ರೆಗ್ಯುಲರ್ ಆಗಿ ತಗೋಬೇಕು. ನಿಮ್ ಡಾಕ್ಟರ್ ನ ರೆಗ್ಯುಲರ್ ಆಗಿ ಕಾಣ್ಬೇಕು ರಿಸಿಪಿಯೆಂಟ್ಸ್. ಓಕೆ ಸರ್, ಈಗ ಕುಡಿತ ಮೇನ್ ಲಿವರ್ ಅಂದ್ರೇನೆ ಕುಡಿದ್ರೆ ಲಿವರ್ ಹಾಳಾಗಿದೆ ಅನ್ನುವಂಥದ್ದೇ ನಮ್ಗಿರುವಂತ ಏಕೈಕ ಒಂದು ನಂಬಿಕೆ. ಸೊ ಕುಡಿತದ ಜೊತೆಗೆ ಕುಡಿತದ ಜೊತೆಗೆ ಇರುವಂತ ಬೇರೆ ಆಹಾರಗಳು ಯಾವ್ದು ಲಿವರ್ ನ ಡ್ಯಾಮೇಜ್ ಮಾಡುತ್ತೆ? ಅಲ್ಲ, ಆಲ್ಕೋಹಾಲ್ ಬಿಟ್ಟು ನಾನು ಹೇಳಿದೆ ಹೆಪಟೈಟಿಸ್ ಬಿ, ಸಿ ಆಲ್ಸೋ ಕಾಮನ್ ಅಂತ. ಈವನ್ ಫ್ಯಾಟಿ ಲಿವರ್ ಆಲ್ಸೋ, ತುಂಬಾ ವರ್ಷ ಫ್ಯಾಟಿ ಲಿವರ್ ಇದ್ರೆ ನಿಮ್ಗೆ ಲಿವರ್ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು. ಸೊ ಊಟಕ್ಕೆ ಮತ್ತು ಸಿರೋಸಿಕ್ ರಿಲೇಷನ್ ಅಂದ್ರೆ ಫಸ್ಟ್ ಅಂದ್ರೆ ಫ್ಯಾಟಿ ಲಿವರ್. ಸೊ ಯಾವುದೇ ಒಂದು ಊಟ ನಿಮ್ಗೆ ಫ್ಯಾಟಿ ಲಿವರ್ ಮಾಡ್ತಾ ಇದ್ರೆ ನಿಮ್ಗೆ ಅದನ್ನ ಅವಾಯ್ಡ್ ಮಾಡಬೇಕು. ಸೊ ಹೈ ಕ್ಯಾಲರಿ ಫುಡ್ ಅಂತ ಹೇಳ್ತೇವೆ ಅಥವಾ ಆಯಿಲಿ ಫುಡ್. ಸೊ ನಿಮ್ ಊಟದಲ್ಲಿ ತುಂಬಾನೇ ಎಣ್ಣೆ ಇದ್ರೆ then it can lead to obesity and fatty liver. So that you have to avoid. Very high calorie diet. Very high calorie ಅಂದ್ರೆ ಏನು? ಸ್ವೀಟ್ಸ್. ಸ್ವೀಟ್ಸ್ ಅಲ್ಲಿ ತುಂಬಾ ಹೈ ಕ್ಯಾಲರಿ ಇರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡಿದ್ರೆ there are less chances that you will have fatty liver. So you are saved from having chronic liver disease in future. But ಎಲ್ಲ ಫ್ಯಾಟಿ ಲಿವರ್ ಅಲ್ಲಿ ಸಿರೋಸಿಸ್ ಆಗುತ್ತೆ ಅಂತಲ್ಲ. ಬಟ್ ಇಟ್ ಇಸ್ ಬೆಟರ್ ಟು ನಾಟ್ ಟು ಹ್ಯಾವ್ ಫ್ಯಾಟಿ ಲಿವರ್. ಅದಲ್ಲದೆ ಮದ್ಯಪಾನ ಆಯ್ತು. ಇನ್ನೊಂದೇನಂದ್ರೆ ಹೆಪಟೈಟಿಸ್ ಎ ಅಂಡ್ ಇ ನಾನು ನಿಮ್ಗೆ ಹೇಳಿದೆ, ಅದು ಫಿಕೋರಲ್ ಟ್ರಾನ್ಸ್ಮಿಷನ್. ಊಟ ನೀವು ಹೊರಗೆ ಊಟ ಮಾಡಿದ್ರೆ, ಕ್ಲೀನ್ ನೀರು ಕುಡಿದಿಲ್ಲ ಅಂದ್ರೆ ನಿಮ್ಗೆ ಹೆಪಟೈಟಿಸ್ ಎ ಮತ್ತು ಇ ಬರುತ್ತೆ. ಕೆಲವೊಂದ್ ಜನ ಹೆಪಟೈಟಿಸ್ ಎ ಅಥವಾ ಇ ಇದ್ರೆ ನಿಮ್ಗೆ ಅಕ್ಯೂಟ್ ಲಿವರ್ ಫೇಲ್ಯೂರ್ ಆಗ್ಬೋದು. ಸೊ ನೀರು, ನಿಮ್ ಊಟದ ಶುಚಿತನ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ ಸರ್, ಈಗ ಮದ್ಯಪಾನ ಮಾಡೋರ್ಗೆ ಯಾವ ರೀತಿ ಅದೆಲ್ಲ ಎಫೆಕ್ಟ್ ಆಗುತ್ತೆ? ಮದ್ಯಪಾನ ಆಸ್ ಐ ಸೆಡ್ ಇಮಿಡಿಯೇಟ್ಲಿ ಅವ್ರು ಸ್ಟಾಪ್ ಮಾಡ್ಬೇಕು. ಯಾವ ವೀಕ್ಷಕರು ಇದನ್ನ ನೋಡ್ತಾ ಇದಾರೆ, ಈ ಪ್ರೋಗ್ರಾಮ್ ನೋಡ್ತಾ ಇದಾರೆ, ದೇ ಹ್ಯಾವ್ ಟು ಕ್ವಿಟ್ ಆಲ್ಕೋಹಾಲ್ ರೈಟ್ ಅವೇ. ಆಲ್ಕೋಹಾಲ್ ಈಸ್ ಪಾಯ್ಸನ್. ಇವನ್ ಸಿಂಗಲ್ ಡ್ರಾಪ್ ಆಫ್ ಆಲ್ಕೋಹಾಲ್ ಈಸ್ ಪಾಯ್ಸನ್. ಅದು ಅರ್ಥ ಮಾಡ್ಕೋಬೇಕು. ಆಲ್ಕೋಹಾಲ್ ಅಪಾರ್ಟ್ ಫ್ರಮ್ ಅಫೆಕ್ಟಿಂಗ್ ಯುವರ್ ಲಿವರ್,
it will affect many organs. It can affect your brain, it can affect your heart. ಅದಲ್ಲದೆ people who drink and drive, they are at risk of having accident. So alcohol is absolutely bad for your health and society also. So better you stop alcohol immediately. ಓಕೆ ಸರ್, ಈಗ ಲಿವರ್ ಸಮಸ್ಯೆಗಳು ಗಂಡಸರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತಾ ಹೆಣ್ಮಕ್ಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತಾ ಅಂತ? ಇನ್ಸಿಡೆನ್ಸ್ ಈಕ್ವಲ್ ಇದೆ ಗಂಡಸರಲ್ಲಿ ಹೆಂಗಸರಲ್ಲಿ. ಬಟ್ ಇಫ್ ಯು ಸಿ alcohol liver disease is little bit more common in males. ಬಟ್ ಓವರ್ ಆಲ್ ಲಿವರ್ ಡಿಸೀಸ್ ಮೇಲ್ಸ್ ಅಲ್ಲಿ ಫಿಮೇಲ್ಸ್ ಅಲ್ಲಿ ಎರಡರಲ್ಲೂ ಇದೆ. ಬಟ್ ಮೇಲ್ಸ್ ಅಲ್ಲಿ ಆಗು ಲಿವರ್ ಡಿಸೀಸ್ ಬೇರೆ, ಫಿಮೇಲ್ಸ್ ಅಲ್ಲಿ ಆಗು ಲಿವರ್ ಡಿಸೀಸ್ ಬೇರೆ. ಓಕೆ ಸರ್, ಈಗ ಕೊನೆಯದಾಗಿ ನಾವು ನೋಡ್ತಾ ಇರುವಂತಹ ವೀಕ್ಷಕರಿಗೆ ಲಿವರ್ ಯಕೃತ್ತು ಅಂದ್ರೆ ಸೆಕೆಂಡ್ ಬ್ರೈನ್ ಆಫ್ ಹ್ಯೂಮನ್ ಬಾಡಿ ಅಂತ ಹೇಳ್ತಾರೆ. ಸೊ ಲಿವರ್ ಆರೋಗ್ಯದ ಕುರಿತಾಗಿ, ಜೊತೆಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಇರ್ಬೋದು ಅಥವಾ ಅಂಗಾಂಗ ದಾನದ ಇರ್ಬೋದು, ಇದರ ಮಹತ್ವವನ್ನು ನಮಗೆ ತಿಳಿಸ್ಕೊಡಿ. 2-3 ಪಾಯಿಂಟ್ಸ್ ಇದೆ, ಒಂದೊಂದಾಗಿ ಹೇಳ್ತೇನೆ. ಫಸ್ಟ್ ನಾನು ಅದೇ ಹೇಳಿದೆ, ಕರ್ನಾಟಕದಲ್ಲಿ ಲಿವರ್ ಮೋರ್ ದೆನ್ 1000 ಪೀಪಲ್ ಆರ್ ವೇಟಿಂಗ್ ಫಾರ್ ಲಿವರ್ ಅಂಡ್ ಆರ್ಗನ್ ಡೊನೇಷನ್ ಆಗುದು, ಕೆಡವರಿಕ್ ಆರ್ಗನ್ ಡೊನೇಷನ್ ಆಗ್ತಾ ಇರೋದು ಅರೌಂಡ್ 100 to 150. So that's why we are subjecting many healthy people or forcing them to donate liver to save the loved ones. So ಒಂದ್ ವೇಳೆ ನಮ್ದು ಸ್ಟೇಟ್ ಅಲ್ಲಿ ಜನ ಮುಂದೆ ಬಂದು ಹೆಚ್ಚು ಜನ ಆರ್ಗನ್ ಡೊನೇಷನ್ ಮಾಡ್ಲಿಕ್ಕೆ ಎಗ್ರಿ ಆದ್ರೆ ನಾವು ಲಿವಿಂಗ್ ಡೋನರ್ ನಂಬರ್ಸ್ ಅನ್ನ ಕಮ್ಮಿ ಮಾಡಬಹುದು. ಎಲ್ಲಿವರೆಗೆ ಈ ನಂಬರ್ ಹೆಚ್ಚಾಗುದಿಲ್ಲ, ಟು ಸೇವ್ ಪೇಷಂಟ್ ವಿ ಹ್ಯಾವ್ ಟು ಡೂ ಲಿವಿಂಗ್ ಡೋನರ್ ಲಿವರ್ ಟ್ರಾನ್ಸ್ಪ್ಲಾಂಟ್. ಅದಲ್ಲದೆ ಒಂದ್ ವೇಳೆ ನಿಮ್ಗೆ ಯಾವುದೇ ತರ ಲಿವರ್ ಪ್ರಾಬ್ಲಮ್ ಇದ್ರೆ ಆದಷ್ಟು ಬೇಗ ನಿಮ್ ಡಾಕ್ಟರ್ನ ಕಾಣಿ. ನಿಮ್ ಡಾಕ್ಟರ್ಗೆ ಕಂಡು ಅವ್ರ ಹತ್ರ ಏನೇನ್ ಟೆಸ್ಟ್ ಬೇಕು ಆ ಟೆಸ್ಟ್ ಮಾಡಿಸ್ಕೊಳ್ಳಿ. ನಿಮ್ ಡಾಕ್ಟರ್ ನಿಮ್ಗೆ ಏನ್ ಸಜೆಷನ್ ಮಾಡ್ತಾರೆ ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ. ನೀವು ಮದ್ಯಪಾನ ತಗೋತಾ ಇದ್ರೆ ರೈಟ್ ಅವೇ ಸ್ಟಾಪ್ ಮಾಡಿ. ಒಂದ್ ವೇಳೆ ನೀವು ಹೆಪಟೈಟಿಸ್ ಬಿ ಅಥವಾ ಹೆಪಟೈಟಿಸ್ ಬಿ ನ ಚುಚ್ಚುಮದ್ದು ತಗೊಂಡಿಲ್ಲ ಅಂದ್ರೆ ನಿಮ್ದು ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಸ್ಟೇಟಸ್ ಅನ್ನ ಚೆಕ್ ಮಾಡಿ. ಒಂದ್ ವೇಳೆ ನೆಗೆಟಿವ್ ಇದ್ರೆ ಚುಚ್ಚುಮದ್ದು ಹಾಕಿಸ್ಕೊಳ್ಳಿ, ಪಾಸಿಟಿವ್ ಇದ್ರೆ ಅದಕ್ಕೆ ಅಕಾರ್ಡಿಂಗ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ. ಅದಲ್ಲದೆ ನಿಮ್ಮ ಜೀವನ ಶೈಲಿ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರಿ, ಪ್ಲಸ್ ವ್ಯಾಯಾಮ ರೆಗ್ಯುಲರ್ ಆಗಿ ಮಾಡಿ. ಯಾವುದೇ ತರ ಅನ್ನೆಸೆಸರಿ ಮೆಡಿಸಿನು, ಹರ್ಬಲ್ ಇರಲಿ ಅಥವಾ ಮಾಡರ್ನ್ ಮೆಡಿಸಿನ್ ಇರಲಿ, ಯಾವುದೇ ತರ ಅನ್ನೆಸೆಸರಿ ಮೆಡಿಸಿನ್ ತಗೋಬೇಡಿ. ನಿಮ್ಮ ಮೆಡಿಸಿನ್ ಅವಶ್ಯಕತೆ ಇದ್ರೆ ಡಾಕ್ಟರ್ ಹತ್ರ ಹೋಗಿ ಕೇಳಿ, ಅವ್ರು ನಿಮ್ಗೆ ಯಾವ ಮೆಡಿಸಿನ್ ಬೇಕು ಅದನ್ನಷ್ಟೇ ಕೊಡ್ತಾರೆ, ಅದನ್ನಷ್ಟೇ ತಗೊಳ್ಳಿ. ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಲಿವರ್ ಹೆಲ್ತ್ ಅಂದ್ರೆ ಏನು, ಯಾವೆಲ್ಲ ಕಾರಣಕ್ಕೆ ಲಿವರ್ ಅಲ್ಲಿ ಪ್ರಾಬ್ಲಮ್ಸ್ ಬರ್ಬೋದು, ಅದು ಬಂದ್ರೆ ಯಾವ ರೀತಿಯಾದ ಸಿಂಪ್ಟಮ್ಸ್ ಇರುತ್ತೆ, ಜಾಂಡಸ್ ಇರ್ಬೋದು, ಫ್ಯಾಟಿ ಲಿವರ್ ಇರ್ಬೋದು, ಮುಖ್ಯವಾಗಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಟ್ರಿ. ಸಾಕಷ್ಟು ಜನಕ್ಕೆ ಇದು ಮಾಹಿತಿ ಇರೋದಿಲ್ಲ, ತುಂಬಾ ಭಯ ಕೂಡ ಇರುತ್ತೆ. ಹಾಗಾಗಿ ಇವತ್ತು ಬಹಳಷ್ಟು ಮಾಹಿತಿಗಳನ್ನ ಲಿವರ್ ಕುರಿತಾಗಿ, ಯಕೃತ್ ಕುರಿತಾಗಿ ನಮಗೆ ತಿಳಿಸ್ಕೊಟ್ರಿ. ಇವತ್ತಿನ ನಮ್ಮ ಸಿರಿ ಡಾಕ್ಟರ್ಸ್ ಲೈವ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರು, ನೋಡಿದ್ರಲ್ಲ, ಲಿವರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಅಥವಾ ಅಂಗಾಂಗ ದಾನದ ಬಗ್ಗೆ ಸಾಕಷ್ಟು ಮಹತ್ವವನ್ನ ಇವತ್ತಿನ ಸಿರಿ ಡಾಕ್ಟರ್ಸ್ ಲೈವ್ ನಲ್ಲಿ ನಮಗೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ ನ ಸರ್ಜಿಕಲ್ ಹಾಗೆ ಗ್ಯಾಸ್ಟ್ರೆಂಟಾಲಜಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಡಾಕ್ಟರ್ ಸುನೀಲ್ ಶನ್ವಿ ಸರ್ ತಿಳಿಸ್ಕೊಟ್ರು. ನಿಮಗೂ ಕೂಡ ಯಾವುದೇ ಒಂದು ಲಿವರ್ ಕುರಿತಾದ ಸಮಸ್ಯೆಗಳು ಅಥವಾ ಟೆಸ್ಟ್ಗಳು ಬೇಕಿದ್ದಲ್ಲಿ ಟ್ರಸ್ಟ್ವೆಲ್ ಹಾಸ್ಪಿಟಲ್, ಜೆಸಿ ರೋಡ್, ಬೆಂಗಳೂರು, ಇಲ್ಲಿಗೆ ವಿಸಿಟ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಸಿರಿ ಡಾಕ್ಟರ್ಸ್ ಲೈವ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀವಿ. ನಮಸ್ಕಾರ.